Hello, energetic and enthusiastic students. ಹೇಗಿದ್ದೀರಾ ಎಲ್ರು? Welcome you all to PW Kannada 9th and 10th channel and to the batch Abhimanyu. So, we are in Metallurgy chapter. ಇದೇನು ಮೇಡಮ್ ಹೊಸ ಎಲರ್ಜಿ ಬಗ್ಗೆ ಮಾತಾಡ್ತಿದ್ರ? ಕೇಳೇ ಇಲ್ಲ ಇಲ್ಲಿವರೆಗೆ. ಮೆಟಲರ್ಜಿ ಅಂತೆಲ್ಲ ಹೇಳ್ತಿದ್ರೆ. ವಿ ಆರ್ ಇನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ವಾ ಅಂತ ಹೇಳಿ. ಎಸ್, ಸೊ ಮೆಟಲರ್ಜಿ ಅಂತ ಹೇಳುವ ಚಾಪ್ಟರ್ ಇಸ್ ದೇರ್ ಫಾರ್ ಯೋರ್ 12th ಸ್ಟ್ಯಾಂಡರ್ಡ್. ಸದ್ಯಕ್ಕೆ ಅದನ್ನ ಅವರು ಡಿಲೀಟ್ ಮಾಡಿದ್ದಾರೆ. ಮೇ ಬಿ ನೀವು 12th ಸ್ಟ್ಯಾಂಡರ್ಡಿಗೆ ರೀಚ್ ಆಗಬೇಕಾದ್ರೆ ಆ ಚಾಪ್ಟರ್ ವಾಪಸ್ ಕೊಡ್ಬೋದು ಏನೋ. ಕೊಟ್ಟರೆ ಇವತ್ತು ನಾವೇನು ಕಲ್ತಿದ್ದೀವಿ ಅದನ್ನ ಹೈಯರ್ ಕ್ಲಾಸಸ್ನಲ್ಲಿ ನೆನೆಸ್ಕೊಳ್ಳಿ. ಸೊ ವಿ ಆರ್ ಇನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಆ್ಯಂಡ್ ಟುಡೇಸ್ ಟಾಪಿಕ್ ಇಸ್ ಮೆಟಲರ್ಜಿ. ಪ್ರೀವಿಯಸ್ ಕ್ಲಾಸ್ನಲ್ಲಿ ಏನು ಕಲ್ತ್ರಿ? ರಿವೈಸ್ ಮಾಡಿ. ಹೌ ಡು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್ ಅಂದರೆ ಅಯಾನಿಕ್ ಕಂಪೌಂಡ್ಸ್ ಬಗ್ಗೆ ಕಲ್ತಿದ್ರಿ. ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್ ಬಗ್ಗೆ ಕಲ್ತಿದ್ರಿ, ರೈಟ್? ಸೊ ಹೋಪ್ ಯು ರಿಮೆಂಬರ್ ದ್ಯಾಟ್ saying ionic compounds are having high force of attraction, because of that it has high melting point, boiling point, soluble with water as it can form in the water molecules can dissociate ions. Hagagi ali charges ide, water ge charge ide, ionic compounds ge charge ide, charge and charge they match. So avugalu soluble agutte kaltri. Ionic compounds do conduct electricity in molten or aqueous form kaltri, right? Ionic compounds are crystalline in nature because avugalali it does not that one independent molecule exists. One anion is surrounded by many cations. One cation is surrounded by many anions anta heladna ನೀವು ಕಲ್ತಿದ್ದೀರಾ. ಸೊ ಇದೆಲ್ಲವುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಲೆಟ್ಸ್ ಮೂವ್ ಆನ್ ಫ್ರಮ್ ದಿಸ್ ಕಾನ್ಸೆಪ್ಟ್ ಟು ದ ನ್ಯೂ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಮೆಟಲರ್ಜಿ. ಸೊ ಇಲ್ಲಿ ಅಕರೆನ್ಸ್ ಆಫ್ ಮೆಟಲ್ಸ್ ಹೇಗೆ ಮೆಟಲ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿ ಕಲಿತೀರಾ. ಎಕ್ಸ್ಟ್ರಾಕ್ಷನ್ ಪ್ರೊಸೀಜರ್ ಬಗ್ಗೆ ಮಾತಾಡ್ತೀರಾ. ಅದು ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಫೈನಲ್ ಆಗಿ ರಿಫೈನ್ ಮಾಡೋದು ಹೇಗೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ಕ್ಲಾಸ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ NCERT ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆ ಅಷ್ಟನ್ನೇ ನಾನು ಕೊಟ್ಟಿದ್ದೀನಿ, ಯಾಕೆಂದರೆ ಅದೇ ನಿಮಗೆ ಕಲೀಲಿಕ್ಕೆ ಜಾಸ್ತಿ ಇರುತ್ತೆ. ಇನ್ನೂ ನನ್ನ ಪಾಯಿಂಟ್ಸ್ ಇದರಲ್ಲಿ ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಲೀಡ್ ಟು ಕೈಂಡ್ ಆಫ್ ಎಂತ ಹೇಳ್ಬೋದು, ಕಾಂಪ್ಲೆಕ್ಸಿಟಿ ಅಂತ ಹೇಳ್ಬೋದು. ಒಂಥರ ಕಷ್ಟ ಅನಿಸುತ್ತೆ ನಿಮಗೆ, ಜಾಸ್ತಿ ಲೋಡ್ ತಗೊಳ್ತೀರ ನೀವು. ಹಾಗಾಗಿ ಫಸ್ಟ್ ಡೆಫಿನೇಷನ್ ನೀವು NCERT ಟೆಕ್ಸ್ಟ್ ಬುಕ್ನಲ್ಲಿದೆ. ಮಿನರಲ್ ಅಂತ ಹೇಳಿದರೆ ಏನು ಅಂತೇಳಿ, the elements or compounds that occur naturally in the earth crust are known as minerals. Elements or compounds which are naturally occurring on earth crust, ಯಾರು ಸೃಷ್ಟಿ ಮಾಡಿದಲ್ಲ, ತಾನಾಗೆ ಸ್ವಾಭಾವಿಕವಾಗಿ ಉಂಟಾಗಿರುವಂತಹ ಎಲಿಮೆಂಟ್ಸ್ಗಳನ್ನ, ಮಿನರಲ್ಸ್ಗಳನ್ನ ವಿಚ್ ಆರ್ ಪ್ರೆಸೆಂಟ್ ಆನ್ ಅರ್ತ್ ಕ್ರಸ್ಟ್ ಆರ್ ಕಾಲ್ಡ್ ಆಸ್ ಮಿನರಲ್ಸ್. ಸೊ ಮಿನರಲ್ಸ್ ಅಂತ ಹೇಳಿದಾಗ, ಮಿನರಲ್ ಆಫ್ ಅಯನ್ ಅಂತ ಹೇಳಿದಾಗ, ಐ ಕ್ಯಾನ್ ರೈಟ್ Fe3O4, ಐ ಕ್ಯಾನ್ ರೈಟ್ Fe2O3, I can write FeS2. Okay, ಇದೆಲ್ಲ ಕೂಡ minerals of iron because these are naturally occurring chemical compounds on earth crust. ಅರ್ಥ ಆಯ್ತಾ? ಈಗ ಒಂದು ಕ್ವೆಶನ್ ಕೇಳ್ತಾರೆ, ಹಾಗಾದ್ರೆ ಇದರಲ್ಲಿ ಓರ್ ಯಾವುದು? ಓರ್ ಇಸ್ ದ್ಯಾಟ್ ಮಿನರಲ್. ಸೊ ಫಾರ್ ಎಕ್ಸಾಂಪಲ್ Fe ಅಂತ ಹೇಳುವ ಮೆಟಲನ್ನು ಓರಿಂದ ನಾನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ವಾಟ್ ಇಸ್ ಓರ್? ಓರ್ ಇಸ್ ನಥಿಂಗ್ ಬಟ್ ಮಿನರಲ್ ಓನ್ಲಿ, ಬಟ್ ವಿಚ್ ಕಂಟೈನ್ಸ್ ಆರ್ ವಿಚ್ ಆರ್ ರಿಚ್ ಇನ್ ಮೆಟಲ್ ಆರ್ ಮೆಟಲ್ ಕಾಂಪೊಸಿಷನ್, ಆ್ಯಂಡ್ ಫ್ರಮ್ ವಿಚ್ ವಿ ಕ್ಯಾನ್ ಆ್ಯಕ್ಚುಲಿ ಫೀಸಿಬಲಿ, ಎಕನಾಮಿಕಲಿ, ಕಂಫರ್ಟಬಲಿ ಆ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡುವ ಹಾಗಿರಬೇಕು. ಆ ಮಿನರಲನ್ನು ಮಾತ್ರ ಓರ್ ಅಂತ ಹೇಳ್ತೀವಿ. ಸೊ ಮಿನರಲ್ಸ್ ಕಂಟೈನಿಂಗ್ ವೆರಿ ಹೈ ಪರ್ಸೆಂಟೇಜ್ ಆಫ್ ಪರ್ಟಿಕ್ಯುಲರ್ ಮೆಟಲ್, ಇವಿಷ್ಟು ಕೂಡ ಮಿನರಲ್ಸ್. ಇದರಲ್ಲಿ ದ Fe2O3 ಅಂತ ಹೇಳೋದನ್ನು ನಾನು ಓರ್ ಅಂತ ಹೇಳಿ ಕರಿತೀನಿ. ಓರ್ ಅಂತ ಹೇಳಿದರೆ ಏನು? ಇಟ್ ಇಸ್ ಅ ಮಿನರಲ್, ಇಟ್ ಇಸ್ ನಥಿಂಗ್ ಬಟ್ ಅ ಮಿನರಲ್, ಬಟ್ ಇಟ್ ಶುಡ್ ಕಂಟೈನ್ ಹೈ ಪರ್ಸೆಂಟೇಜ್ ಆಫ್ Fe ಇನ್ ಇಟ್. ಆಯಿತಾ? ಪರ್ಟಿಕ್ಯುಲರ್ ಮೆಟಲ್ Feನೇ ಆಗಬೇಕು ಅಂತ ಹೇಳಿಲ್ಲ, ಯಾವುದೇ ಮೆಟಲ್ಸ್ ಹೈ ಇದ್ರೂ ಕೂಡ ಮಿನರಲ್ನಲ್ಲಿ ನಾವು ಅದನ್ನ ಓರ್ ಅಂತ ಹೇಳ್ತೀವಿ. ಜೊತೆಗೆ ಅದರಿಂದ ಆ ಮೆಟಲನ್ನು ಪ್ರಾಫಿಟಬಲಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳುವಂಥ ತುಂಬ ಇಂಪಾರ್ಟೆಂಟ್. ಸೊ ಪ್ರಾಫಿಟಬಲಿ ಆ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡುವ ಹಾಗಿರಬೇಕು, ರಿಚ್ ಆಗಿರಬೇಕು ಆ ಮೆಟಲ್ ಕಂಟೆಂಟ್ ಆ ಮಿನರಲ್ ಒಳಗಡೆ. ದೆನ್ ಯು ಕಾಲ್ ದಟ್ ಮಿನರಲ್ ಆಸ್ ಓರ್. ಸೊ ಇವಾಗ ವಾಟ್ ಇಸ್ ಓರ್ ಆಫ್ ಅಯನ್ ಅಂತ ಹೇಳಿದ್ರೆ ಹೆಮಟೈಟ್. ಹೆಮಟೈಟ್ ಅಂತ ಹೇಳಿದ್ರೆ ಏನು? Fe2O3 ಹೆಮಟೈಟ್. ಅರ್ಥ ಆಯ್ತಾ? ಸೊ ಆ ಒಂದು ಹೆಮಟೈಟ್ ಅಂತ ಹೇಳುವಂಥದ್ದು ಓರ್ ಆಫ್ ಅಯನ್, ಬಿಕಾಸ್ ಫ್ರಮ್ ದಿಸ್ ಯು ಆರ್ ಎಕ್ಸ್ಟ್ರಾಕ್ಟಿಂಗ್ ಆರ್ ಯು ಆರ್ ಎಕ್ಸ್ಟ್ರಾಕ್ಟಿಂಗ್ ದ ಮೆಟಲ್ ಕಾಲ್ಡ್ ಆಸ್ ಅಯನ್. ವಾಟ್ ಇಸ್ ಅ ಓರ್ ಆಫ್ ಅಲ್ಯೂಮಿನಿಯಂ ಅಂತ ಹೇಳಿದ್ರೆ ಬಾಕ್ಸೈಟ್ ಅಂತ ಹೇಳ್ತಾರೆ. ಬಾಕ್ಸೈಟ್ ಓರ್. ಸೊ ಅಲ್ಯೂಮಿನಿಯಂ ಮೆಟಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಯಾವಾಗಲೂ ಕೂಡ ಈ ಒಂದು ಫಾರ್ಮುಲಾದಿಂದ, Al2O3 2 times water
and ore of aluminium is named as bauxite. Bauxite. Adhe tara, which ore you use for mercury? HGS. It's called as cinnabar. ಇದರಿಂದ ನೀವು ಮರ್ಕ್ಯೂರಿಯನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ದಿಸ್ ಇಸ್ ಅ ಓರ್. Ore is nothing but a mineral rich in metal. Mineral rich in metal. So all the ores are minerals because all the ores are minerals, but all the minerals are not ore. ಈ ಕ್ವೆಶನ್ ಕೇಳೇ ಕೇಳ್ತಾರೆ. I'll tell you last. ಈಗ ಕಾಪರ್ ಸಲ್ಫೈಡ್ಗೆ Cu2S ಹೆಸರೇನು? ಚಾಲ್ಕೋಸೈಟ್. ಚಾಲ್ಕೋಸೈಟ್. ಇದರಿಂದ ನೀವು ಕಾಪರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಚಾಲ್ಕೋಸೈಟ್ ಇಂದ ಕಾಪರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಜಿಂಕ್ ಬ್ಲೆಂಡ್. ಜಿಂಕ್ ಬ್ಲೆಂಡ್ ಇದರಿಂದ ಜಿಂಕ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಸೊ ಇದೆಲ್ಲವುಗಳು ಕೂಡ ಏನು? ಇದೆಲ್ಲವೂ ಕೂಡ ಮಿನರಲ್ಸ್, ಬಟ್ ದೀಸ್ ಮಿನರಲ್ಸ್ ಆರ್ rich in the particular metal. Cinnabar is rich in mercury, chalcocite is rich in copper, zinc blend is rich in zinc. So you call all these minerals as respective ore. So you can say that all the minerals are, all the ores are, all the ores are minerals. Yake? Tell me why all the ores are minerals. Because these are naturally occurring chemical compound which is containing rich metals in it. Right? So all the ores are mineral as these ores are naturally occurring chemical compound present on earth crust containing a particular metal from which you can profitably extract the metal. But not all the minerals are ore. Yake? Not all the minerals are ore because it is not possible. So ನಾನು ಬರಿತಾ ಹೋಗ್ತೀನಿ. Point number 1. Why all the minerals are ore. Why all the minerals are ore? ಈ ಕ್ವೆಶ್ಚನಿಗೆ ಆನ್ಸರ್ ಏನು? ಆನ್ಸರ್ why all the ores are minerals? Why all the ores are minerals? ಯಾಕೆ ಎಲ್ಲ ores ಅನ್ನ minerals ಅಂತ ಹೇಳಿ ಕರಿಬೇಕು? Because ores are naturally occurring chemical compound rich in particular metal. So ಯಾಕೆ ನಾವು ores ಅನ್ನ minerals ಕರಿತೀವಿ? Because minerals are naturally occurring compound rich in a particular metal present on earth crust. You write the ore mineral definition here. Present on earth crust. Now the second part of the same question. ಏನು ಹೇಳುತ್ತೆ ಅವರು? Second part is why all the minerals are not ore. ಯಾಕೆ ಎಲ್ಲಾ ಮಿನರಲ್ಸ್ ಅನ್ನ ore ಅಂತ ಹೇಳಲಿಕ್ಕಾಗಲ್ಲ? ಬಿಕಾಸ್ ನಾಟ್ ಆಲ್ ದ ಮಿನರಲ್ಸ್ ಡೂ ಕಂಟೈನ್ ರಿಚ್ ಕಾಂಪೊನೆಂಟ್ ಆಫ್ ಮೆಟಲ್. ಆಯ್ತಾ? ಅಂಡ್ ಪ್ರಾಫಿಟಬಲಿ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗಲ್ಲ. ನೋಡಿ, ಪ್ರಾಫಿಟಬಲಿ ವಿ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್, ರೈಟ್? ಸೊ ಪ್ರಾಫಿಟಬಲಿ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಾಟ್ all the minerals do contain
rich amount of particular metal or maximum amount ಅಂತನೂ ಕೂಡ ಬರೀಬಹುದು. So not all the minerals do contain rich amount of particular metals or from certain or from few mineral profitable extraction is not possible. So from few minerals, profitable extraction is not possible. So not all the minerals do contain rich amount of particular metal. Point number 1. ಮತ್ತೆ ಇನ್ನೊಂದು profitable extractions possible ಆಗದೇ ಇರುವ ಕಾರಣಕ್ಕೋಸ್ಕರ not all the minerals are ores. So not all the, why all the minerals are not ores? Questioning answer sikta? Very important question. They might confuse you, but just know that. Next question. ಹೇಗೆ occur ಆಗುತ್ತೆ? Some metals are found in earth crust in the free state like AU and APT. ಅವುಗಳನ್ನ native metals ಅಂತ ಹೇಳಿ ಕರೀತೀರ. So you call them as uncombined state ನಲ್ಲಿರುವಂಥದನ್ನ native element. ಅವುಗಳು ಯಾವುದೇ ಇತರೆ ಎಲಿಮೆಂಟ್ಸ್ ಜೊತೆ ಕಂಬೈಂಡ್ ಆಗಿರಲ್ಲ, ಯಾವುದೇ ಕಂಪೌಂಡ್ ಫಾರ್ಮ್ ನಲ್ಲಿ ಇರಲ್ಲ. ದೇ ಜಸ್ಟ್ ಎಕ್ಸಿಸ್ಟ್ ಇನ್ ಎಲಿಮೆಂಟಲ್ ಫಾರ್ಮ್. ಯಾವುದು? AU ಮತ್ತೆ PT. So certain least reactive metals such as copper, silver, mercury are also found in combined state with respect to sulfide or oxide. ಕೆಲವೊಂದು sulfide ಮತ್ತೆ oxide ಫಾರ್ಮ್ ನಲ್ಲಿ ಇರುತ್ತೆ. Ores of many metals are oxide as oxygen is very reactive element and is very abundant on earth. ಇದರ basis ಮೇಲೆ they can ask you one more question. They'll ask you a question like ಯಾಕೆ ತುಂಬಾ metals do ores are in the oxide form? ಯಾಕೆ oxide form ನಲ್ಲಿ ಇರಬೇಕು? So the answer is ಆಕ್ಸಿಜನ್ ಅಂತ ಹೇಳುವಂಥದ್ದು ತುಂಬಾ ಇದೆ, ಮತ್ತೆ ಆಕ್ಸಿಜನ್ ಅಂತ ಹೇಳುವಂಥದ್ದು ವೆರಿ ರಿಯಾಕ್ಟಿವ್ ಎಲಿಮೆಂಟ್ ಆಗಿರೋ ಕಾರಣಕ್ಕೋಸ್ಕರ ಹಲವಾರು ಓರ್ಸ್ಗಳು ಆರ್ ಇನ್ ದ ಫಾರ್ಮ್ ಆಫ್ ಆಕ್ಸೈಡ್ಸ್ ಅಂತ ಹೇಳಿ ಕರಿಬಹುದು. ನೆಕ್ಸ್ಟ್ ಕ್ವೆಶನ್ ಆಕರೆನ್ಸ್ ಆಯಿತು. ಎಕ್ಸ್ಟ್ರಾಕ್ಷನ್ ಬಗ್ಗೆ ಮಾತಾಡೋಣ. ಎಕ್ಸ್ಟ್ರಾಕ್ಷನ್ ಅಲ್ಲಿ ನಾವು 3 ಟೈಪ್ಸ್ ಕ್ಲಾಸಿಫೈ ಮಾಡ್ತೀವಿ. ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ, ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ, ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ, metals of low reactivity. So potassium, sodium, calcium, magnesium, aluminum, these are highly reactive metals. ಅವುಗಳನ್ನ ಡೈರೆಕ್ಟ್ ಆಗಿ ನಾವು ಎಲೆಕ್ಟ್ರಾಲಿಸಿಸ್ ಪ್ರಾಸೆಸ್ ಥ್ರೂ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಲೋ ರಿಯಾಕ್ಟಿವ್ ಮೆಟಲ್ಸ್ ಸಚ್ ಆಸ್ ಜಿಂಕ್, Fe, Pb ಅಂಡ್ ಆಲ್ಸೋ ಕಾಪರ್. ಕಾಪರ್ನ ನಾವು ಲೀಸ್ಟ್ ರಿಯಾಕ್ಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ ಇಲ್ಲಿ ಕಾಪರನ್ನು. ಓಕೆ, ಬಟ್ ಕಾಪರ್ ಕಂಬೈನ್ಡ್ ಸ್ಟೇಟ್ ನಲ್ಲಿ ಇರುತ್ತೆ. ಓಕೆ, ಸೊ ಕಾಪರ್ ವಿಚ್ ಆರ್ ಲೋ Fe, zinc, lead, ಲೋ ರಿಯಾಕ್ಟಿವ್. ಇಲ್ಲಿ ಮ್ಯಾಂಗನೀಸ್ ಕೂಡ ಆಡ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ. ಹಾ, ಅವುಗಳನ್ನ ರಿಡಕ್ಷನ್ ಯೂಸಿಂಗ್ ಕಾರ್ಬನ್ ಆರ್ ಅಲ್ಯೂಮಿನಿಯಂ. ಸೊ ಹಾಗೆ ಅಂದ್ರೆ ಫಸ್ಟಿಗೆ ಅವುಗಳನ್ನ ರೋಸ್ಟಿಂಗ್, ಕ್ಯಾಲ್ಸಿನೇಷನ್ ಪ್ರಾಸೆಸ್ ಮೂಲಕ ಆಕ್ಸೈಡ್ ಫಾರ್ಮಿಗೆ ತಗೊಂಡು ಬರ್ತೀರಾ. ಆಕ್ಸೈಡ್ ಫಾರ್ಮಿಗೆ ತಗೊಂಡು ಬಂದ ನಂತರ ಆ ಆಕ್ಸೈಡ್ ಅನ್ನ ನೀವು ರೆಡ್ಯೂಸ್ ಮಾಡ್ತೀರಾ ಯೂಸಿಂಗ್ ಕಾರ್ಬನ್ ಆರ್ ಅಲ್ಯೂಮಿನಿಯಂ. ಆಯ್ತಾ? ಸೊ ಇದನ್ನ ನಾವು ಲಿಟ್ರಲಿ ರೋಸ್ಟಿಂಗ್ ಮತ್ತೆ ಕ್ಯಾಲ್ಸಿನೇಷನ್ ಪ್ರಾಸೆಸ್ ಮೂಲಕ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ Ag, Au ಫೌಂಡ್ ಇನ್ ನೇಟಿವ್ ಸ್ಟೇಟ್. ಹಾಗಾಗಿ ವಿ ಡೋಂಟ್ ಯೂಸ್ ಎನಿ ಪರ್ಟಿಕ್ಯುಲರ್ ಮೆಥಡ್ ಟು ಇಟ್. ಬಟ್ ಕ್ಲೀನ್ ಮಾಡಬೇಕು ಅಂದರೆ, ಫೈನಲ್ ಆಗಿ ನೀಟಾಗಿ ಕ್ಲೀನ್ ಮಾಡಬೇಕು ಅಂದರೆ ಇಲೆಕ್ಟ್ರಾಲಿಸಿಸ್ ಅನ್ನ ಇಲ್ಲಿ ತಗೊಂಡು ಬರ್ತೀವಿ. ಬಟ್ ಅದು ರಿಫೈನಿಂಗ್ ಪ್ರಾಸೆಸ್ಗೆ, ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ಸಿಗಲ್ಲ. ಇನ್ ಆರ್ಡರ್ ಟು ರಿಫೈನಿಂಗ್, ಕ್ಲೀನ್ ಮಾಡಲಿಕ್ಕೆ ವಿ ಯೂಸ್ ಎಲೆಕ್ಟ್ರಾಲಿಸಿಸ್ ಪ್ರಾಸೆಸ್. ರಿಫೈನಿಂಗಿಗೆ
electrolysis process ಅನ್ನ ಯೂಸ್ ಮಾಡ್ತೀವಿ. ಎಲೆಕ್ಟ್ರಾಲಿಸಿಸ್ ಪ್ರಾಸೆಸ್ ಅನ್ನ ಯೂಸ್ ಮಾಡ್ತೀವಿ. ಕಾಪರ್ ಇಸ್ ಅ ಲೋ ರಿಯಾಕ್ಟಿವ್ ಮೆಟಲ್, yet it is found in combined state with copper sulfide. Mercury also a low reactive metal found with sulfide, mercury sulfide. ಇವುಗಳನ್ನ ರೋಸ್ಟಿಂಗ್, ಅಗೇನ್ a process called as roasting ನಲ್ಲಿ ಹೀಟ್ ಮಾಡಿ ನಾವು ಏನ್ ಮಾಡ್ತೀವಿ, ಫರ್ದರ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕ್ಲೀನ್ ಮಾಡ್ತೀವಿ. ಸೊ ಹಾಗಾದ್ರೆ ಯಾವುದೆಲ್ಲ ಮೆಥಡ್ಸ್ ಇದೆ, ವಾಟ್ ಆರ್ ದ ಮೆಥಡ್ಸ್? ಫಸ್ಟ್ಗೆ ಓರ್ ಸಿಗುತ್ತೆ. ಓರ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ರಿಚ್ ಮೆಟಲ್, ಬಟ್ ನಾಟ್ ಓನ್ಲಿ ಮೆಟಲ್, ಅದರ ಜೊತೆಗೆ ತುಂಬ ಇಂಪ್ಯೂರಿಟೀಸ್ ಇರುತ್ತೆ. ಸ್ಯಾಂಡು, ಸಾಯಿಲು, ಕ್ಲೇ, ಮಡಿ ಪಾರ್ಟಿಕಲ್ಸ್, ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ಸೊ ಈ ಥರ ಅನ್ವಾಂಟೆಡ್ ಮಾಲಿಕ್ಯೂಲ್ಸ್ಗಳೆಲ್ಲ ಇರುತ್ತೆ. ಸೊ ಇಂತಹ ಒಂದು ಇಂಪ್ಯೂರಿಟೀಸನ್ನು ರಿಮೂವ್ ಮಾಡುವ ಪ್ರಾಸೆಸ್ಸಿಗೆ ಯು ಕಾಲ್ ಆಸ್ ಕಾನ್ಸಂಟ್ರೇಷನ್ ಆಫ್ ಓರ್. ಸಣ್ಣದಿದೆಯಾ ಫಾಂಟ್ ಸೈಜು ನೋಡಿ, ಅದಕ್ಕೆ ನಾವೇನು ಅಂತ ಹೇಳಿ ಕರಿತೀವಿ, ಕಾನ್ಸಂಟ್ರೇಷನ್ ಆಫ್ ಓರ್ ಅಂತ ಹೇಳಿ ಕರಿತೇವೆ. ಒನ್ಸ್ ಯು ಕಾನ್ಸಂಟ್ರೇಟ್, ಡಿಪೆಂಡಿಂಗ್ ಆನ್ ದ ರಿಯಾಕ್ಟಿವಿಟಿ, ನಾನು ಇವಾಗಷ್ಟೇ ಹೇಳ್ದೆ ಅಲ್ವಾ, 3 ಸೆಕ್ಟರಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿಯನ್ನು ಎಲೆಕ್ಟ್ರಾಲಿಸಿಸ್ ಮೂಲಕ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೋಡಿಯಂ ಇದ್ರೆ ಸೋಡಿಯಂ ಆಕ್ಸೈಡ್ ಯೂಸ್ ಮಾಡ್ಕೊಳ್ತೀವಿ, ಮೆಗ್ನೀಷಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಇವುಗಳದ್ದು ಆಕ್ಸೈಡ್ ಫಾರ್ಮ್ನಲ್ಲಿ ಅವುಗಳನ್ನ ಮೆಲ್ಟ್ ಮಾಡಿ, ವೆರಿ ಹೈ ಟೆಂಪ್ರೇಚರ್ನಲ್ಲಿ ಮೆಲ್ಟ್ ಮಾಡಿ, ಅದಕ್ಕೆ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಿ, ಅಲ್ಲಿ ಫೈನಲ್ ಆಗಿ ನಾವು ಅಲ್ಯೂಮಿನಿಯಂ, ಸೋಡಿಯಂ, ಮೆಗ್ನೀಷಿಯಂ ಅಂತ ಹೇಳಿ ಪ್ಯೂರೆಸ್ಟ್ ಫಾರ್ಮ್ನಲ್ಲಿ, ಎಲೆಕ್ಟ್ರಾಲಿಸಿಸ್ನಲ್ಲಿ ನೀವೇನಾದರೂ ಒಂದು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಇಟ್ ಇಸ್ 99.99% ಪ್ಯೂರ್. ಸೊ ಅಲ್ಲಿ ರಿಫೈನಿಂಗ್ ಬರಲ್ಲ, ಕ್ಲೀನ್ ಮತ್ತೆ ವಾಪಸ್ ಕ್ಲೀನ್ ಮಾಡೋದು ಬರಲ್ಲ, ಎಕ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಕ್ಲೀನ್ ಆಯ್ತಲ್ಲಿ. ಆದರೆ ಮೆಟಲ್ಸ್ ಆಫ್ ಮಿಡಲ್ ರಿಯಾಕ್ಟಿವಿಟಿ ನೋಡಿಲಿ, ಮೀಡಿಯಂ ರಿಯಾಕ್ಟಿವಿಟಿಯನ್ನು ಅದು ಕಾರ್ಬೋನೇಟ್ ಓರಲ್ಲಿ ಇರುತ್ತೆ, ಸಲ್ಫೈಡ್ ಓರ್ನಲ್ಲಿ ಇರುತ್ತೆ. ಕಾರ್ಬೋನೇಟ್ ಓರಲ್ಲಿ ಇದ್ರೆ ಯು ಡು ಕ್ಯಾಲ್ಸಿನೇಷನ್, ಸಲ್ಫೈಡ್ ಓರ್ನಲ್ಲಿ ಇದ್ರೆ ಯು ಡು ರೋಸ್ಟಿಂಗ್. ಆಯ್ತಾ, ನೆನ್ಪಿಟ್ಕೊಳ್ಳಿ, ಕಾರ್ಬೋನೇಟ್ ಓರಲ್ಲಿ ಇದ್ರೆ ಕ್ಯಾಲ್ಸಿನೇಷನ್, ಸಲ್ಫೈಡ್ ಓರ್ನಲ್ಲಿದ್ರೆ ರೋಸ್ಟಿಂಗ್. ಸೊ ಕ್ಯಾಲ್ಸಿನೇಷನು ರೋಸ್ಟಿಂಗು ಯಾವುದೋ ಒಟ್ಟು ಸಿಗದೆ ನಿಮಗೆ ಆಕ್ಸೈಡ್. ಸೊ ಸಲ್ಫೈಡ್ ಕಾರ್ಬೋನೇಟ್ ಫಾರ್ಮಿಂದ ಅದನ್ನ ನೀವು ಆಕ್ಸೈಡ್ ಫಾರ್ಮಿಗೆ ತಗೊಂಡು ಬರ್ತೀರಾ, ಮತ್ತೆ ರೆಡ್ಯೂಸ್ ಮಾಡ್ತೀರಾ, ಲಾಸ್ಟ್ಗೆ ಪ್ಯೂರಿಫೈ ಮಾಡ್ತೀರಾ, ಅದು ರಿಫೈನಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಝೋನ್ ರಿಫೈನಿಂಗ್, ವೇಪರ್ ಫೇಸ್ ರಿಫೈನಿಂಗ್, ಡಿಫ್ರೆಂಟ್ ರಿಫೈನಿಂಗ್ ಟೆಕ್ನಿಕ್ಸ್ ಇದೆ. ಬಟ್ ಲಕ್ಕಿ ಯು ಪೀಪಲ್ ಆರ್, ನಿಮಗೆ ಯಾವುದೇ ರಿಫೈನಿಂಗ್ ಟೆಕ್ನಿಕ್ಸ್ನ ಅವರು ಕೊಡಲಿಲ್ಲ, ಒಂದೇ ಒಂದು ಕೊಟ್ಟಿರೋದು, ಅದು ಇಲೆಕ್ಟ್ರಾಲಿಸಿಸ್ ರಿಫೈನಿಂಗ್, ಫೈನಲ್ ಕ್ಲೀನಿಂಗ್ ಪ್ರಾಸೆಸ್. ಯಾಕೆಂದರೆ ಇಲ್ಲಿ ಸಿಗುವಂಥದ್ದು ಕ್ಲೀನ್ ಆಗಿರಲ್ಲ, ನಿಮಗೆ ಇಲ್ಲಿ ಸಿಗುತ್ತೆ ಆಲ್ರೆಡಿ ಕ್ಲೀನ್ ಮೆಟೀರಿಯಲ್, ಫರ್ದರ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಮಿಡಲ್ ರಿಯಾಕ್ಟಿವಿಟಿಗೆ ಆಕ್ಸೈಡ್ ಫಾರ್ಮಿಂದ ನೀವು ಕಾರ್ಬನ್ನ ಇಟ್ಕೊಂಡು ಅಥವಾ ಅಲ್ಯೂಮಿನಿಯಂನ ಇಟ್ಕೊಂಡು ರೆಡ್ಯೂಸ್ ಮಾಡ್ತೀರಾ, ಬಟ್ ಫೈನಲಿ ಮತ್ತೆ ವಾಪಸ್ ಪ್ಯೂರಿಫೈ ಮಾಡ್ತೀರಾ, ಆಮೇಲೆ ನಿಮಗೆ ಮೆಟಲ್ ಸಿಗುತ್ತೆ. ಲೋ ರಿಯಾಕ್ಟಿವಿಟಿ ಸೀರೀಸ್ ಮೇಜರ್ ಆಗಿ ಸಲ್ಫೈಡ್ ಫಾರ್ಮ್ನಲ್ಲಿ ಇರುತ್ತೆ, ರೋಸ್ಟಿಂಗ್ ಮಾಡ್ತೀರಾ, ಮೆಟಲ್ ಸಿಗುತ್ತೆ, ಅದನ್ನು ರಿಫೈನ್ ಮಾಡ್ತೀರಾ. ಎಲೆಕ್ಟ್ರಾಲಿಸಿಸ್ ಅಂತ ಹೇಳೋ ಒಂದೇ ಮೆಥಡಿಂದ ಅಲ್ಲ, ಹಲವಾರು ಮೆಥಡಿಂದ ನಾವು ರಿಫೈನ್ ಮಾಡ್ಬೋದು. ಬಟ್ ನಿಮಗೆ ಕೊಟ್ಟಿರುವ ಟೆಕ್ನಿಕ್ಸ್ ಫೈನಲಿ ರಿಫೈನಿಂಗ್ ಅಂತ ಹೇಳಿದ್ರೆ ಇಲೆಕ್ಟ್ರಾಲಿಸಿಸ್. ಸ್ಟೆಪ್ ನೋಡಿ, ಫಸ್ಟ್ ಓರ್ ಇರುತ್ತೆ, ಒಂದಿಷ್ಟು ಮಣ್ಣನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದನ್ನು ನೀವು ನೀರಲ್ಲಿ ವಾಶ್ ಮಾಡ್ತೀರಾ. ಓಕೆ, ಅದಕ್ಕೆ ಕಾನ್ಸಂಟ್ರೇಷನ್ ಆಫ್ ಓರ್ ಅಂತ ಹೇಳ್ತೀವಿ. ಆ ಮಣ್ಣನ್ನು ರಿಮೂವ್ ಮಾಡೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಸ್ವಲ್ಪ ಇವಾಗ ನಿಮಗೆ ಏನೋ ಒಂದು ಕಲ್ಲು ಥರ ಸಿಗುತ್ತೆ, ಸೊ ಅದು ನಿಮಗೆ ಓರ್ ಆಗಿರುತ್ತೆ. ಅದರಲ್ಲಿ ನಿಮಗೆ ಮತ್ತೆ ವಾಪಸ್ ಫರ್ದರ್ ಪ್ರಾಸೆಸಿಂಗ್ ಮಾಡಬೇಕಾಗಿರುತ್ತೆ. ಅದನ್ನು ನೀವೇನು ಮಾಡ್ತೀರಾ, ಮೆಲ್ಟ್ ಮಾಡ್ತೀರಾ, ಅಥವಾ ಅದಕ್ಕೆ ನೀವು ಜಜ್ ಬಿಟ್ಟು ಆಕ್ಸಿಜನ್ ಪಾಸ್ ಮಾಡ್ತೀರಾ, ಪಾಸ್ ಮಾಡದೆ ಹೀಟ್ ಮಾಡ್ತೀರಾ, ಅಥವಾ ಅದು ಸಲ್ಫೈಡ್ ಫಾರ್ಮ್ನಲ್ಲಿದ್ದರೆ ಅದನ್ನ ಮತ್ತೆ ಆಕ್ಸಿಜನ್ ಜೊತೆ ಹೀಟ್ ಮಾಡ್ತೀರಾ. ಸೊ ಒಟ್ಟಿನಲ್ಲಿ ನಿಮ್ಗೆ ಏನೋ ಒಂದು ಮಣ್ಣಿನ ಫಾರ್ಮ್ನಲ್ಲಿ ಸಿಗೋದನ್ನ ತೊಳೆದು ನೀಟ್ ಮಾಡಿ, ಅದಕ್ಕೆ ಆಕ್ಸಿಜನ್ನ ಜೊತೆ ಆಕ್ಸಿಜನ್ ಅಲ್ಲದೆ ನೀವು ರಿಯಾಕ್ಟ್ ಮಾಡಿ, ನಿಮಗೆ ಲಾಸ್ಟಿಗೆ ಏನೋ ಸಿಗುತ್ತಲ್ಲ ಅದನ್ನ ಮತ್ತೆ ವಾಪಸ್ ಕ್ಲೀನ್ ಮಾಡಿ ಆಮೇಲೆ ಮೆಟಲ್ ಸಿಗುತ್ತೆ. ಇದು ತುಂಬ ಲೇಮನ್ ಲ್ಯಾಂಗ್ವೇಜ್ನಲ್ಲಿ ಮೆಟಲ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಪ್ರಾಸೆಸಿಂಗ್ 1 by 1 ನೋಡೋಣ. ಹಾಗಾದರೆ ಫಸ್ಟಿಗೆ ಎನ್ರಿಚ್ಮೆಂಟ್ ಆಫ್ ಓರ್, ಇದಕ್ಕೆ ಕಾನ್ಸಂಟ್ರೇಷನ್ ಆಫ್ ಓರ್ ಅಂತ, ಡ್ರೆಸ್ಸಿಂಗ್, ಓರ್ ಡ್ರೆಸ್ಸಿಂಗ್ ಅಂತ ಕೂಡ ಕರೀತಾರೆ. ಕಾನ್ಸಂಟ್ರೇಷನ್ ಆಫ್ ಓರ್ ಅಥವಾ ಓರ್ ಡ್ರೆಸ್ಸಿಂಗ್ ಅಂತ ಹೇಳಿ ಕರೀತಾರೆ. ಸೊ ores mined from earth are usually contaminated with large amount of impurities such as soil, sand, etc., which are called as gangue. The process used for removing the gangue from the ore are based on the differences between physical and chemical properties of the gangue. That is called as enrichment. ಈಗ ore ಅಂತ ಹೇಳುವಂಥದ್ದು
ಇಂಪ್ಯೂರಿಟೀಸ್ ಏನಿದೆ ಅದು ವಾಟರ್ ಸಾಲ್ಯುಬಲ್ ಇದೆ ಅಂತ ಹೇಳಿದ್ರೆ ಹೈಡ್ರಾಲಿಕ್ ವಾಷಿಂಗ್ ಮಾಡ್ಬೋದು. ಸೊ ಇಂಪ್ಯೂರಿಟೀಸ್ ವಾಟರ್ ಸಾಲ್ಯುಬಲ್ ಇದೆ ಅಂತ ಹೇಳಿದ್ರೆ ಓರಲ್ಲ, ಇಂಪ್ಯೂರಿಟೀಸ್ ವಾಟರ್ ಸಾಲ್ಯುಬಲ್ ಇದೆ ಅಂದರೆ ಹೈಡ್ರಾಲಿಕ್ ವಾಷಿಂಗ್ ಮಾಡ್ಬೋದು. ಬೇರೆ ಬೇರೆ ಟೆಕ್ನಿಕ್ಸ್ನಲ್ಲಿ ನಾವು ಕ್ಲೀನ್ ಮಾಡ್ತಾ ಹೋಗ್ಬೋದು. ಫ್ರೋತ್ ಫ್ಲೋಟೇಷನ್ ಅಂತ ಹೇಳ್ತೀವಿ. ಸೊ ಫ್ರೋತ್ ಫ್ಲೋಟೇಷನ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಸಲ್ಫೈಡ್ ಓರ್. ಇದನ್ನು CBSE ಕೇಳಿದ್ರೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಸಲ್ಫೈಡ್ ಓರನ್ನು ಯಾವ ಥರ ಕ್ಲೀನ್ ಮಾಡ್ತೀರಾ? ಬೈ ಫಾರ್ಮಿಂಗ್ ದ foam. Sulfide ore, how do you clean? Froth flotation technique. ಅದು ಏನು ಅಂತೆಲ್ಲ ಹೇಳಿ ಹೈಯರ್ ಕ್ಲಾಸಸ್ನಲ್ಲಿ ಓದ್ತೀರಾ. ಒಟ್ಟಿನಲ್ಲಿ ಆ ರಿಮೂವಿಂಗ್ ದ ಗ್ಯಾಂಗ್ ಪಾರ್ಟಿಕಲ್ಸ್, ಇಂಪ್ಯೂರಿಟೀಸ್ನ ಗ್ಯಾಂಗ್ ಅಂತ ಹೇಳ್ತೀರಾ. ರಿಮೂವಿಂಗ್ ದ ಗ್ಯಾಂಗ್ ಅನ್ನ ಎನ್ರಿಚ್ಮೆಂಟ್ ಆಫ್ ಓರ್. ಅದಕ್ಕೆ ವಾಟರ್ ಕೂಡ ಸಪ್ಲೈ ಮಾಡಿ ನೀವು ಆ ಇಂಪ್ಯೂರಿಟಿ ರಿಮೂವ್ ಮಾಡ್ಬೋದು. ಮ್ಯಾಗ್ನೆಟಿಕ್ ಸಪ್ರೇಷನ್ ಮಾಡ್ಕೊಳ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಇಂಪ್ಯೂರಿಟೀಸ್ನ ಸಪ್ರೇಟ್ ಮಾಡ್ಬೋದು. ಅಥವಾ ಆಯಿಲ್ ಮತ್ತು ವಾಟರ್ ಮಿಕ್ಸ್ ಮಾಡಿ ಫೋಮ್ ಕ್ರಿಯೇಟ್ ಮಾಡೋದನ್ನು ನಾವು ಫ್ರೋತ್ ಫ್ಲೋಟೇಷನ್ ಅಂತ ಹೇಳ್ತೀವಿ. ಇದರ ಥ್ರೂ ನೀವು ಬೇಕಾದರೆ ಆ ಓರನ್ನು ಕ್ಲೀನ್ ಮಾಡ್ಬೋದು. ಒಟ್ಟು ನೀವು ಓರನ್ನು ಕ್ಲೀನ್ ಮಾಡಿದ ನಂತರ ನಿಮ್ಗೇನು ಸಿಗುತ್ತೋ ಅದು ಎಕ್ಸ್ಟ್ರಾಕ್ಷನ್ಗೆ ರೆಡಿ ಆಗಿರುತ್ತೆ. ಇವಾಗ ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ಸ್ ಆಫ್ ಲೋ ಇನ್ ದ ಆಕ್ಟಿವಿಟಿ ಸೀರೀಸ್ ನೋಡಿದ್ರೆ, ಸೊ ಅವರು ತುಂಬ ಅನ್ರಿಯಾಕ್ಟಿವ್ ಸ್ಟೇಟ್ನಲ್ಲಿ ಇರ್ತಾರೆ. ಆಕ್ಸೈಡ್ಸ್ ಆಫ್ ದೀಸ್ ಮೆಟಲ್ಸ್ ಕ್ಯಾನ್ ಬಿ ರೆಡ್ಯೂಸ್ ಟು ಮೆಟಲ್ಸ್ ಬೈ ಹೀಟಿಂಗ್ ಅಲೋನ್. ನೀವು ಅದನ್ನ ರಿಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಥರದ ರೆಡ್ಯೂಸಿಂಗ್ ಏಜೆಂಟ್ಸ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಹೀಟ್ ಮಾಡಿ ತನ್ನಿಂದ ತಾನೇ ಅದು ರೆಡ್ಯೂಸ್ ಆಗುತ್ತೆ. ಸಿನ್ನಬಾರ್ ಅಂತ ಹೇಳುವಂಥದ್ದು ಮರ್ಕ್ಯೂರಿದು ಓರ್ ಆಗಿರುತ್ತೆ. ಅದನ್ನು ಹೀಟ್ ಮಾಡಿದ್ರೆ ಫಸ್ಟಿಗೆ ಅದು ಮರ್ಕ್ಯೂರಿಕ್ ಆಕ್ಸೈಡ್ ಆಗುತ್ತೆ. ಮರ್ಕ್ಯೂರಿಕ್ ಆಕ್ಸೈಡ್ ಇರುವಂಥದ್ದು ರೆಡ್ಯೂಸ್ ಆಗುತ್ತೆ ಮರ್ಕ್ಯೂರಿಗೆ ಆನ್ ಫರ್ದರ್ ಹೀಟಿಂಗ್. ಆಯ್ತಾ? ಸೊ ಹೇಗೆ? ಸಿನ್ನಬಾರ್ ಇಸ್ ದ ಓರ್ ಆಫ್ ಮರ್ಕ್ಯೂರಿ ವೆನ್ ಇಟ್ ಇಸ್ ಹೀಟೆಡ್ ಇನ್ ಏರ್. ಏರ್ನಲ್ಲಿ ಹೀಟ್ ಮಾಡ್ತೀರಾ, Hgs+O2 HgO plus SO2 ಫಾರ್ಮ್ ಆಗುತ್ತೆ. ಈಗ ಬ್ಯಾಲೆನ್ಸ್ ಮಾಡಿ, ಒಂದು ಮರ್ಕ್ಯೂರಿ ಇಲ್ಲೊಂದು ಮರ್ಕ್ಯೂರಿ ಬ್ಯಾಲೆನ್ಸ್ ಆಯಿತು. 1 ಸಲ್ಫರ್ ಹಿಯರ್ 1 ಸಲ್ಫರ್, 3 ಆಕ್ಸಿಜನ್, there are only 2 ಆಕ್ಸಿಜನ್. ಹಾಗಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಜಸ್ಟ್ ಯು ರೈಟ್ ಹಿಯರ್ 2. ಸೊ ಮರ್ಕ್ಯೂರಿ 2 ಆಗುತ್ತೆ, ಸಲ್ಫರ್ 2 ಆಗುತ್ತೆ ಇಲ್ಲಿ, ಹಾಗಾಗಿ ಆಕ್ಸಿಜನ್ 3 ಆಗುತ್ತೆ. ಇದು ಫಸ್ಟ್ ಸ್ಟೆಪ್. ಓಕೆ, ಇಲ್ಲಿ ಏನು ಮಾಡ್ತಿದ್ರ ನೀವು? ಹೀಟ್ ಮಾಡ್ತಿದ್ರ. ಇದೇನು? ಮರ್ಕ್ಯೂರಿಕ್ ಆಕ್ಸೈಡ್. ಈಗ ಆ ಮರ್ಕ್ಯೂರಿಕ್ ಆಕ್ಸೈಡ್ HgO1 ಜಸ್ಟ್ ಹೀಟ್ ಇಟ್ ಫರ್ದರ್, ತುಂಬ ಸ್ಟ್ರಾಂಗ್ ಆಗಿ ಹೀಟ್ ಮಾಡಿ. ದಟ್ ವಿಲ್ ಆಟೋಮ್ಯಾಟಿಕಲಿ ರೆಡ್ಯೂಸ್ ಟು, ನೋಡಿ ನಿಮಗೆ ಬೇಕಾಗಿರುವ ಮೆಟಲ್ ಸಿಗ್ತಾ, ಮರ್ಕ್ಯೂರಿ ಆ್ಯಂಡ್ ಆಕ್ಸಿಜನ್. ಸೊ ಬ್ಯಾಲೆನ್ಸ್ ಮಾಡಿ. ಫಾರ್ ದಟ್ ಐಲ್ ರೈಟ್ ಹಿಯರ್ 2 and I'll write here 2. That's it. Equation is balanced. So this is how you extracted mercury. So e process ide nodi, converting sulfide ore by heating it in the presence of oxygen to oxide ore. So converting ಯಾವ ore na elinda? Sulfide ore na oxide ore ge convert ಮಾಡಬೇಕು by heating in the presence of oxygen. That is very very important. In the presence of oxygen ಅಲ್ಲಿ heat ಮಾಡ್ತೀರಾ, convert ಮಾಡ್ತೀರಾ, and you call that process as what? Roasting. ನೀವು ಮನೇಲಿ ಫ್ರೈ ಮಾಡ್ತೀರಲ್ಲ, ಪನ್ನೀರ್ ಫ್ರೈ, ಎಗ್ ಫ್ರೈ, ಫಿಶ್ ಫ್ರೈ, ಚಿಕನ್ ಫ್ರೈ, different fries, in the presence of oxygen heat ಮಾಡ್ತೀರಾ, same way. Roasting. How do we extract copper? Copper, which is found in Cu2s in nature, can be obtained from its ore just by heating in air. How do we do it? Copper sulfide oxygen. Copper and oxygen combined agutte, you get Cu2O. Nodi, S and oxygens, they are cousins aita. Cu2S ididu Cu2O agutte. S place nal ho hakadri, a S further reacts with oxygen and it will evolve outside as sulfur dioxide gas. Idralli ella molecules galu Cu2O agalla. There are certain Cu2s which are lazy, which has never underwent reaction, just like me. Nan lazy alla. Okay, so Cu2S plus Cu2O, unreacted Cu2s. What I said? Unreacted Cu2s. Nanu lazy alla, neevu lazy alla, bere yaru ಲೇಸಿ ಥರ Cu2s ಇದ್ರೆ ಅವರು ಮತ್ತೆ ರಿಯಾಕ್ಟ್ ಆಗಿರುವ Cu2O ಎರಡೂ ಕ್ಲಬ್ ಆಗುತ್ತೆ. ಸೊ ದಿಸ್ ಅಂಡರ್ಗೋಸ್ ಆಟೋ ರಿಡಕ್ಷನ್. ಈ ಸ್ಟೆಪ್ ತುಂಬ ಫೇಮಸ್ ಮಕ್ಕಳೇ, ನಿಮ್ಮ ಹೈಯರ್ ಕ್ಲಾಸಸ್ನಲ್ಲಿ ಅವ್ರು ಇದರಲ್ಲಿ ಕೇಳ್ತಾರೆ, ಎಕ್ಸಾಮ್ನಲ್ಲಿ ತುಂಬ ಸಲ ಕೇಳಿದ್ದಾರೆ.
ಇದಕ್ಕೆ ಏನಂತ ಹೇಳ್ತೀರಿ, ಆಟೋ ರಿಡಕ್ಷನ್, ತನ್ನಿಂದ ತಾನೇ ರೆಡ್ಯೂಸ್ ಆಗುತ್ತೆ. ಅನ್ರಿಯಾಕ್ಟೆಡು ರಿಯಾಕ್ಟೆಡ್ ಎರಡು ರಿಯಾಕ್ಟ್ ಆಗಿ ಬರೀ ಕಾಪರ್ ಅಷ್ಟೇ ಸಿಗುತ್ತೆ, ಲೀವಿಂಗ್ ಸಲ್ಫರ್ ಡೈಆಕ್ಸೈಡ್. ಸೊ ಬ್ಯಾಲೆನ್ಸ್ ಮಾಡ್ತೀರಾ, ಇನ್ ಆರ್ಡರ್ ಟು ಬ್ಯಾಲೆನ್ಸ್ 2 ಆಕ್ಸಿಜನ್ ಹಾಕಲೇಬೇಕು, ಹಾಗಾಗಿ ಕಾಪರ್ ಅಲ್ಲಿ 6 ಆಗುತ್ತೆ. ಸೊ 6 ಕಾಪರ್ ಅಂತ ಹೇಳಿ ಇಲ್ಲಿ ಬರೀತೀನಿ ನಾನು, ಬಿಕಾಸ್ 2 2s are 4 copper plus 2 6 ಕಾಪರ್ ಆಯ್ತು. ಓಕೆ, ದಿಸ್ ಇಸ್ ಹೌ ಯು ಎಕ್ಸ್ಟ್ರಾಕ್ಟೆಡ್ ಕಾಪರ್. ಈ ಕಾಪರ್ ಪ್ಯೂರ್ ಅಲ್ಲ, ಆ ಮರ್ಕ್ಯೂರಿ ಕೂಡ ಪ್ಯೂರ್ ಅಲ್ಲ, ಇದನ್ನೆಲ್ಲ ರಿಫೈನ್ ಮಾಡ್ತೀರಾ. ಸೊ ದಟ್ ಇಸ್ ಕಾಲ್ಡ್ ಆಸ್ ರಿಫೈನಿಂಗ್ ಆಫ್ ಕಾಪರ್. ಒಂದ್ಸಲ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನೀವೇನ್ ಮಾಡ್ತೀರಾ, ರಿಫೈನಿಂಗ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ರಿಫೈನ್ ಮಾಡ್ತೀರಾ. ಇಲ್ಲಿ ನೋಡಿ, ಇದು ಜನರಲ್ ರಿಫೈನಿಂಗ್ ಆಯ್ತಾ. ಕಾಪರ್ ಬಂದಾಗ ಏನ್ ಮಾಡ್ತೀರಾ, ಸೊ ರಿಫೈನಿಂಗ್ ಅಂತ ಹೇಳಿದ್ರೆ ಒಂದ್ಸಲ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಕಾಪರ್ ತರನೇ ನೋಡಿ ಜಿಂಕು, ಟಿನ್ನು, ನಿಕ್ಕಿಲ್, ಸಿಲ್ವರ್, ಗೋಲ್ಡ್ ಇವುಗಳನ್ನೆಲ್ಲವನ್ನ ಕೂಡ ಫರ್ದರ್ ಕ್ಲೀನ್ ಮಾಡ್ಬೋದು. ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಕ್ಲೀನ್ ಮಾಡುವ ಪ್ರಾಸೆಸ್ಗೆ ರಿಫೈನಿಂಗ್ ಆಫ್ ಮೆಟಲ್ಸ್. ಅದು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ ರಿಫೈನ್ ಮಾಡಿದ್ರೆ ಇಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ಹೇಳಿ ಕರೆಯುವಂಥದ್ದು. ಅರ್ಥ ಆಯ್ತಾ? ಸೊ ಈ ಪ್ರಾಸೆಸ್ನಲ್ಲಿ ಅದು ಇವಾಗ ಎಕ್ಸ್ಟ್ರಾಕ್ಟ್ ಮಾಡಿದಿರಲ್ಲ, ಅದರಲ್ಲಿ ಏನಿದೆ, ಇಂಪ್ಯೂರಿಟಿ ಇದೆ. ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ನೀವು ಕಾಪರ್ನ, ಕಾಪರ್ ಸಲ್ಫೈಡ್ ಓರನ್ನ ರೋಸ್ಟ್ ಮಾಡಿದ್ರಿ. ವಾಟ್ ಇಸ್ ದಿಸ್ ಪ್ರಾಸೆಸ್ ಕಾಲ್ಡ್ ಆಸ್ ರೋಸ್ಟಿಂಗ್. ವಾಟ್ ಇಸ್ ರೋಸ್ಟಿಂಗ್? ಕನ್ವರ್ಟಿಂಗ್ sulfide ore into oxide ore. By heating in the presence of, by heating in the presence of oxygen. So if you heat it in the presence of oxygen and convert that into oxide ore, you call the process as what? Roasting. Finally ನಿಮಗೆ impure copper ಸಿಗುತ್ತೆ. ಪ್ಯೂರ್ ಕಾಪರ್ ಅಲ್ಲ, ಇಂಪ್ಯೂರ್ ಕಾಪರ್ ಸಿಗುತ್ತೆ. ಅದನ್ನು ನೀವೇನು ಮಾಡಿ, ಕೂಲ್ ಮಾಡಿ ಒಂದು ಸಾಲಿಡ್ ಶೀಟ್ ಥರ ಅಥವಾ ಒಂದು ಕಂಬಿ ಥರ ಮಾಡಿಕೊಂಡು ಅದನ್ನು ಆ್ಯನೋಡ್ ಆಗಿ ಬಳಸ್ಕೊಳ್ತೀರಾ ಫರ್ದರ್ ಕ್ಲೀನಿಂಗ್ ಪ್ರಾಸೆಸ್ಸಿಗೆ. ಸೊ ಕ್ಲೀನಿಂಗ್ ಪ್ರಾಸೆಸ್ನಲ್ಲಿ ಇಲ್ಲಿದೆ ನೋಡಿ, ಕಾಪರ್ ಅನ್ನ ಆ್ಯನೋಡ್ ಆಗಿ ತಗೊಳ್ತೀರಾ. ಇದು ಇಂಪ್ಯೂರ್ ಕಾಪರ್. ನೀವೇನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರ್ತೀರಾ ನೋಡಿ, ಅದನ್ನೇ ಒಂದು ಮೆಟಲ್ ರಾಡ್ ಶೇಪ್ನಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀರಾ. ಸೊ ಅದು ಇಂಪ್ಯೂರ್ ಕಾಪರ್ ಆಗಿರುತ್ತೆ. ಮತ್ತೆ ಪ್ಯೂರ್ ಕಾಪರ್ ಅನ್ನ ಕ್ಯಾಥೋಡ್ ಆಗಿ ತಗೊಳ್ತೀರಾ. ಸ್ವಲ್ಪ ನೀವು ಅಂಗಡಿಗೆ ಹೋಗಿ ತಗೊಂಡು ಬರಬೇಕು ಪ್ಯೂರ್ ಕಾಪರ್ ಅನ್ನ, ಅದು ನಿಮ್ಮ ಕ್ಯಾಥೋಡ್ ಆಗಿರುತ್ತೆ. ಸೊ ಈ ಎಲೆಕ್ಟ್ರಿಸಿಟಿ ಪಾಸ್ ಮಾಡಬೇಕು ಅಂದರೆ ಮೂವ್ಮೆಂಟ್ ಆಫ್ ಅಯಾನ್ಸ್ ಬೇಕು. ಮೂವ್ಮೆಂಟ್ ಆಫ್ ಅಯಾನ್ಸ್ಗೆ ಲಿಕ್ವಿಡ್ ಮೀಡಿಯಂ ಬೇಕು. ಅದಕ್ಕೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಸೇಮ್ ಮೆಟಲ್ ಇದು ಸಾಲ್ಟ್ ಸೊಲ್ಯೂಷನ್ ತಗೊಳ್ತೀರಾ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಗೆ ನೀವು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡ್ತೀರಾ. ಅವಾಗ ಏನಾಯ್ತು, ನಿಮಗೇನ್ ಬೇಕು ಇವಾಗ, ಪ್ಯೂರ್ ಆಗಿರುವ ಕಾಪರ್ ಬೇಕಲ್ವಾ. ಸೊ ಇಂಪ್ಯೂರ್ ಕಾಪರ್ ಇಂದ ಎಲ್ಲಾ ಕಾಪರ್ ಅಯಾನ್ಸ್ಗಳು ಆ ಲಿಕ್ವಿಡ್ಗೆ ಇಳಿಯುತ್ತೆ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಏನಿದೆ ಅದರೊಳಗಡೆ ಮತ್ತು ಕೂಡ ಎಲ್ಲಾ ಕಾಪರ್ಸ್ಗಳು ಹೋಗುತ್ತೆ. ಅಂಡ್ ಫ್ರಮ್ ದ ಸೊಲ್ಯೂಷನ್ ಅಷ್ಟೇ ಅಮೌಂಟ್ ಆಫ್ ಕಾಪರ್ಗಳು ಒಂದು ಪ್ಯೂರ್ ಕಾಪರ್ ಮೇಲೆ ಡೆಪಾಸಿಟ್ ಆಗುತ್ತೆ. ಕೆಲವೊಂದು ವಾಟರ್ ಸಾಲ್ಯುಬಲ್ ಅಲ್ಲದೆ ಇರುವಂತಹ ಇಂಪ್ಯೂರಿಟೀಸ್ಗಳು ಆ್ಯನೋಡ್ ಕೆಳಗಡೆ, ರಿಮೆಂಬರ್ ಆ್ಯನೋಡ್ ಕೆಳಗಡೆ ಕಲೆಕ್ಟ್ ಆಗುತ್ತೆ. ಆ ಇಂಪ್ಯೂರಿಟೀಸ್ ಅನ್ನ ಆ್ಯನೋಡ್ ಮಡ್ ಅಂತ ಹೇಳಿ ಕರಿತೀರಾ. ಸೊ ಈ ಎಂಟೈರ್ ಟ್ಯಾಂಕ್ ಅನ್ನ ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್ ಅಂತ ಹೇಳ್ತೀರಾ. ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆಡ್ ಮಾಡ್ತೀರಾ, ಯಾಕಂದ್ರೆ ಅಲ್ಲಿ ಈಸಿಯಾಗಿ ಅಯಾನ್ಸ್ಗಳು ಸ್ಪ್ಲಿಟ್ ಆಗಕ್ಕೋಸ್ಕರ, ಅಯಾನ್ ಡಿಸೋಸಿಯೇಷನ್ಗೋಸ್ಕರ, ಫಾರ್ ದ ಡಿಸೋಸಿಯೇಷನ್ ಪರ್ಪಸ್ಗೋಸ್ಕರ ಆಸಿಡ್ ಅನ್ನ ಆಡ್ ಮಾಡ್ತೀರಾ. ಅರ್ಥ ಆಯ್ತಾ? ಹೀಗೆ ಕಾಪರ್ ಅನ್ನ ರಿಫೈನ್ ಮಾಡ್ತೀರಾ. ಸೊ ಕಾಪರ್ದು ಓರ್ ಏನು ಅಂತ ಹೇಳಿ ಗೊತ್ತಾಯ್ತು, ರೋಸ್ಟಿಂಗ್ ಮೂಲಕ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಫೈನಲ್ ಆಗಿ ಕಾಪರ್ ಅನ್ನ ರಿಫೈನ್ ಮಾಡ್ತೀರಾ. ಅರ್ಥ ಆಯ್ತಾ? ಕ್ಲಿಯರ್ ಇದೆಯಾ? ವೆರಿ ಗುಡ್. ಸೊ ಇವಾಗ ಸಿಲ್ವರ್ ಮತ್ತೆ ಮರ್ಕ್ಯೂರಿ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಮರ್ಕ್ಯೂರಿಯನ್ನ ಕೂಡ ಕ್ಲೀನ್ ಮಾಡ್ಬೋದು, ಕಾಪರನ್ನ ಕೂಡ ಕ್ಲೀನ್ ಮಾಡ್ಬೋದು. ಅದು ಕಲ್ತ್ವಿ ನಾವು. ಮರ್ಕ್ಯೂರಿ ರಿಫೈನಿಂಗ್ ಅವ್ರು ಹೇಳಿಲ್ಲ, ಯಾಕೆಂದ್ರೆ ರಿಫೈನಿಂಗ್ ಪ್ರಾಸೆಸ್ನಲ್ಲಿ ಅವರು ದೇ ವೆರ್ ಪರ್ಟಿಕ್ಯುಲರ್. ನೋಡಿ ಇಲ್ಲಿ ಕಾಪರ್, ಜಿಂಕ್, ಟಿನ್, ನಿಕ್ಕಲ್, ಸಿಲ್ವರ್, ಗೋಲ್ಡ್. ಅಂದ್ರೆ ಮರ್ಕ್ಯೂರಿಯನ್ನ ಕ್ಲೀನ್ ಮಾಡ್ಬೇಕಂದ್ರೆ ಬೇರೆ ಯಾವುದೋ ಪ್ರಾಸೆಸಿಂಗ್ ಇದೆ, ಅದು ನಿಮ್ಮ ಸಿಲೆಬಸ್ನಲ್ಲಿ ಇಲ್ಲ, ಔಟ್ ಆಫ್ ದ ಸಿಲೆಬಸ್ ಇದೆ, ಹಾಗಾಗಿ ಅದು ನಾನು ಇಲ್ಲಿ ಹೇಳಲ್ಲ. ಸೊ ದೆನ್ ಕಮ್ಸ್ extracting the metals in the middle of the reactivity series. Middle reactivity series ನಲ್ಲಿ ಯಾವ ಮೆಟಲ್ಸ್ ಬಗ್ಗೆ ಫೋಕಸ್ ಮಾಡಬೇಕು? ಎಕ್ಸ್ಟ್ರಾಕ್ಷನ್ ಆಫ್ ಐರನ್,
ಜಿಂಕ್, ಲೆಡ್ ಅವುಗಳನ್ನ ಮಾಡ್ರೇಟ್ ರಿಯಾಕ್ಟಿವಿಟಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಅವುಗಳು ಮೇಜರ್ ಆಗಿ ಪ್ರೆಸೆಂಟ್ ಇನ್ ಸಲ್ಫೈಡ್ ಆರ್ ಕಾರ್ಬೈಡ್ ಓರ್, ಕಾರ್ಬೋನೇಟ್ ಓರ್ ನಲ್ಲಿರುತ್ತೆ. ಸಲ್ಫೈಡ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಏರ್. ದಿಸ್ ಪ್ರಾಸೆಸ್ ಇಸ್ ನೋನ್ ಆಸ್ ರೋಸ್ಟಿಂಗ್. ರೋಸ್ಟಿಂಗ್ ಅಂತ ಹೇಳಿದ್ರೆ ಏನು? ಎಕ್ಸಸ್ ಆಗಿ ಆಕ್ಸಿಜನ್ ನಲ್ಲಿ ಸಲ್ಫೈಡ್ ಅನ್ನ ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡ್ತೀರಾ. ಅದೇ ನೀವು ಕಾರ್ಬೋನೇಟ್ ಅನ್ನ ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡ್ತೀರಾ ಬೈ ಹೀಟಿಂಗ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಯು ಕಾಲ್ ಇಟ್ ಅಸ್ ಕ್ಯಾಲ್ಸಿನೇಷನ್. ಎಕ್ಸಾಂಪಲ್ ಕೊಡಿ ಮೇಡಮ್ ಅಂತ ಹೇಳಿ ಕೇಳ್ಬೋದು. ರೋಸ್ಟಿಂಗ್ ನಲ್ಲಿ ಇಫ್ ಐ ಸೇ ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ಜಿಂಕ್ ಫ್ರಮ್ ಜಿಂಕ್ ಸಲ್ಫೈಡ್, ಆರ್ ಇದನ್ನ ಹೀಗೂ ಕರೀತಾರೆ ಜಿಂಕ್ ಬ್ಲೆಂಡ್ ಅಂತ ಹೇಳಿ ಕರೀತಾರೆ. ಆಯ್ತಾ? ಈ ಜಿಂಕ್ ಬ್ಲೆಂಡ್ ಇಂದ ನಾನು ಇವಾಗ ಜಿಂಕ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಇದ್ರೆ ಫಸ್ಟ್ ಅದು ಯಾವ ಫಾರ್ಮ್ ನಲ್ಲಿ ಇದೆ ನೋಡ್ಕೊಳ್ಳಿ. ಜಿಂಕ್ ಸಲ್ಫೈಡ್ ಫಾರ್ಮ್ ನಲ್ಲಿ ಇದೆ. ಸೊ ಅದನ್ನ ಆಕ್ಸಿಜನ್ ಪ್ರೆಸೆನ್ಸ್ ನಲ್ಲಿ ಹೈ ಟೆಂಪರೇಚರ್ ನಲ್ಲಿ ಹೀಟ್ ಮಾಡಿದಾಗ ನನಗೆ ಜಿಂಕ್ ಆಕ್ಸೈಡ್ ಮತ್ತೆ ಇಂಪ್ಯೂರಿಟಿ ಸಚ್ ಆಸ್ ಸಲ್ಫರ್ ಡೈಆಕ್ಸೈಡ್ ವಿಚ್ ವಿಲ್ ಗೋ ಅವೇ ಫ್ರಮ್ ದ ವೆಸಲ್ ಸಿಗುತ್ತೆ. ಈಗ ಜಿಂಕ್ ಸಲ್ಫೈಡ್ ಆಕ್ಸಿಜನ್ ಆಯ್ತಲ್ವಾ, ಕ್ಯಾಲ್ಸಿನೇಷನ್ ಅಂತ ಹೇಳಿ ಯಾಕೆ ತಗೊಂಡಿದ್ದೀನಿ? ಜಿಂಕ್ ಯಾವಾಗಲೂ ಸಲ್ಫೈಡ್ ಫಾರ್ಮ್ ನಲ್ಲಿ ಸಿಗಬೇಕು ಅಂತ ಏನಿಲ್ಲ, ಕೆಲವೊಂದು ಜಿಂಕ್ ಕಾರ್ಬೋನೇಟ್ ಫಾರ್ಮ್ ನಲ್ಲೂ ಇರುತ್ತೆ. ಇದನ್ನ ಹೀಟ್ ಮಾಡಿ. ಸೊ ಹೀಟ್ ಮಾಡಿದ್ರೆ ಏನ್ ಸಿಗುತ್ತೆ? ಜಿಂಕ್ ಆಕ್ಸೈಡ್ ಸಿಗುತ್ತೆ. ಮತ್ತೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಕಾರ್ಬೋನೇಟ್ ಅಲ್ವಾ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇವಾಲ್ವ್ ಆಗುತ್ತೆ. ಸೊ ಕನ್ವರ್ಟಿಂಗ್ carbonate into oxide by heating in the absence of oxygen or heating in the limited supply of oxygen is called as calcination. artha aita? So ivaga metal oxide siktu nimige, extraction mugililla. ಎಕ್ಸ್ಟ್ರಾಕ್ಷನ್ ಯಾವಾಗ ಮುಗಿಯುತ್ತೆ? ಅದನ್ನ ಕ್ಲೀನ್ ಮಾಡಬೇಕಾದ್ರೆ ಈ ಜಿಂಕ್ ಅನ್ನ ನೀವು ಕಾರ್ಬನ್ ಜೊತೆ ಟ್ರೀಟ್ ಮಾಡ್ತೀರಾ. ಸೊ ಹಿಯರ್ ಕಾರ್ಬನ್ ಆಕ್ಟ್ ಆಸ್ ವಾಟ್? ರೆಡ್ಯೂಸಿಂಗ್ ಏಜೆಂಟ್. ಹಿ ವಿಲ್ ಟೇಕ್ ಅವೇ ದ ಆಕ್ಸಿಜನ್, ಇಟ್ ಬಿಕಮ್ಸ್ oxidized to carbon monoxide. zinc ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ. now you have to clean this zinc. extraction ಮುಗಿತ್ತು, you have to clean. so which method do you go? refining technique. ನೋಡಿ ಇಲ್ಲಿ ಹೇಳಿದ್ದಾರೆ, zinc ಅನ್ನ ರಿಫೈನಿಂಗ್ ಟೆಕ್ನಿಕಲಿ ನೀವು ಕ್ಲೀನ್ ಮಾಡಬಹುದು. ಸೊ zinc ಅನ್ನ ಮಾಡ್ತೀರಾ ಅಂದ್ರೆ ಇಲ್ಲಿ ಇಂಪ್ಯೂರ್ ಜಿಂಕ್ ಅನ್ನ ನೀವೇನ್ ಮಾಡಬೇಕು? ಇಂಪ್ಯೂರ್ ಜಿಂಕ್ ಅನ್ನ ಆನೋಡ್ ಆಗಿ ತಗೋತೀರಾ, ಪ್ಯೂರ್ ಜಿಂಕ್ ಅನ್ನ ಕ್ಯಾಥೋಡ್ ಆಗಿ ತಗೊಳ್ತೀರಾ, ಜಿಂಕ್ ಸಲ್ಫೇಟ್ ಅನ್ನ ಇಲೆಕ್ಟ್ರೋಲೈಟ್ ಆಗಿ ತಗೊಳ್ತೀರಾ. ಸೊ ಯು ಸಿ ದಟ್ ಜಿಂಕ್ ಮೆಟಲ್, ಪ್ಯೂರ್ ಜಿಂಕ್ ಮೆಟಲ್ ಗೆಟ್ಸ್ ಡೆಪಾಸಿಟೆಡ್ ಎಟ್ ಕ್ಯಾಥೋಡ್. ಕ್ಯಾಥೋಡ್ ಇಸ್ ಗಿವನ್ ವಿತ್ ಚಾರ್ಜ್? ನೆಗೆಟಿವ್ ಚಾರ್ಜ್. ಆನೋಡ್ ಇಸ್ ಗಿವನ್ ವಿತ್ ಚಾರ್ಜ್? ಪಾಸಿಟಿವ್ ಚಾರ್ಜ್. ನೆನ್ಪಿಟ್ಕೊಳ್ಳಿ, ಡಯಾಗ್ರಾಮ್ ಬೇಸಿಸ್ ಮೇಲೆ ಎಕ್ಸಾಂಪ್ಲರ್ ನಲ್ಲಿ ಒಂದು MCQ ಕೇಳಿದ್ದಾರೆ ಅವರು. ಅರ್ಥ ಆಯ್ತಾ? ಸೊ ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಯಾವ ಚಾರ್ಜ್ ಯಾವ ಕ್ಯಾಥೋಡಿಗೆ ಯಾವುದೇ ಕೇಳ್ಬೋದು ಅವರು. ಸಿಲ್ವರ್ ಅನ್ನ ಹೇಗೆ ಕ್ಲೀನ್ ಮಾಡ್ತೀರಾ? ಇಂಪ್ಯೂರ್ ಸಿಲ್ವರ್ ಆನೋಡ್, ಪ್ಯೂರ್ ಸಿಲ್ವರ್ ಕ್ಯಾಥೋಡ್. ಸಾಲ್ಟ್ ಆಗಿ AgNO3 ಅನ್ನ ಯೂಸ್ ಮಾಡ್ಕೊಳ್ಬಹುದು. ಬಿಕಾಸ್ ಇದನ್ನ ನಾವು ಫಸ್ಟ್ ಚಾಪ್ಟರ್ ಅಲ್ಲೂ ಕಲ್ತಿದೀವಿ. AgNO3 ಡಿಕಂಪೋಸಿಷನ್ ರಿಯಾಕ್ಷನ್ ನಲ್ಲಿ, ಡಿಕಂಪೋಸಿಷನ್ ಅಲ್ಲ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ನಲ್ಲಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ನಲ್ಲಿ ಹೇಳ್ಕೊಟ್ಟಿದೆ ಅಲ್ವಾ? ನೆನಪಿದೆಯಾ? ನಾನು ನಿಮಗೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ನಲ್ಲಿ AgNO3 ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ನಲ್ಲಿ ಹೇಳಿದ್ದೆ. ವೆನ್ ರಿಯಾಕ್ಟ್ಸ್ ವಿತ್ NaCl, AgCl precipitate, white color precipitate is formed along with NaNO3. This is not there in NCERT. It is for extra knowledge ಅಂತ ಹೇಳಿದ್ದೆ. You recall it? If not, it's fine. Yeah? Because too much is too bad. ಹಾಗಾಗಿ I should not confuse you. So where are we now? So we extracted one metal that was in the middle of the reactivity series, zinc, and we also cleaned it. Cleaning kuda mugitu, extraction kuda mugitu, or kuda namage gottaytu. We can either extract by roasting or by calcination method. Exam nalli eradu kuda baridi. Even this reaction is also important. Final extraction. Idu processing, idu extraction. Aita? So when we talk about reducing agents for the middle reactivity series, remember very important point. So we cannot use carbon as the reducing agent, carbon alone as the reducing agents for manganese dioxide or Fe2O3 hematite ore. The reason is when you heat this metal at very, very high temperature with the carbon, say that now manganese oxide anna carbon jothe nanu jaasti temperature nalli heat ಮಾಡ್ತೀನಿ ಅಂತ ಹೇಳಿ. We expect carbon to react with oxygen ಅಲ್ವಾ? ಕಾರ್ಬನ್ ಏನು ಹೇಳಿರ್ತೀವಿ? ಡಿಯರ್ ಕಾರ್ಬನ್ ಹೋಗಪ್ಪ, ಆಕ್ಸಿಜನ್ ತಗೊಂಡು ಹೊರಗಡೆ ಬಾ, ಹೀಗೆ ಹೇಳಿರ್ತೀವಿ. ಬಟ್ ಏನಾಗುತ್ತೆ ಅಲ್ಲಿ, ನಾವು ಕಾರ್ಬನ್ ಹೋಗ್ಬೇಕಾದ್ರೆ
manganese will attack the carbon and metal carbide is formed. So instead of carbon oxide, we get metal carbide. Higagi, we can't use carbon as a reducing agent for manganese oxide and Fe2O3, as it can form metal carbide. Metal carbide. I'll write it in a note illi. I'll write here as a note. Okay. Carbon combine with manganese or Fe to form metal carbide. So carbon cannot be used because carbon combine with Mn or Fe to form metal carbide at very high temperature. Very high temperature. So we use what? Highly reactive elements anna. So highly reactive elements such as sodium, calcium, aluminum anna reducing agent anta heli use ಮಾಡ್ತೀವಿ. ಅರ್ಥ ಆಯ್ತಾ? Is it clear? ಸೊ ಯೂಶಲಿ ಕಾರ್ಬನ್ ಅನ್ನ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ವಿ. ಬಟ್ ಯಾಕೆ ಹೇಳಿ ಸಡನ್ ಆಗಿ ಇವ್ರು ಬಂದ್ರು? ಬಿಕಾಸ್ ಸರ್ಟನ್ ಮೆಟಲ್ ಸಚ್ ಆಸ್ MnO2 ಆಗಿರ್ಬೋದು ಅಥವಾ Fe2O3 ಅಂತ ಹೇಳುವಂತಹ ಒಂದು ಓರ್ ಅನ್ನ ನೀವು ರೆಡ್ಯೂಸ್ ಮಾಡ್ತೀರಾ. ಇಲ್ಲೂ ಕೂಡ ಅಲ್ಯೂಮಿನಿಯಂನ ಯೂಸ್ ಮಾಡ್ತೀರಾ ಇನ್ಸ್ಟೆಡ್ ಆಫ್ ಕಾರ್ಬನ್. ಅಲ್ಯೂಮಿನಿಯಂ ಇಸ್ ಕನ್ಸಿಡರ್ಡ್ ಆಸ್ ಹೈಲಿ ರಿಯಾಕ್ಟಿವ್ and Fe and manganese is considered as moderately reactive. ಈ moderately reactive elements ಅನ್ನ ನೀವು ರೆಡ್ಯೂಸ್ ಮಾಡಬೇಕಾದ್ರೆ ಕೆಲವೊಂದ್ಸಲ ಜಾಸ್ತಿ ಟೆಂಪರೇಚರ್ ಕೊಡಬೇಕಾಗುತ್ತೆ. ಆ ಜಾಸ್ತಿ ಟೆಂಪರೇಚರ್ ನಲ್ಲಿ ಏನಾದರೂ ಕಾರ್ಬನ್ ಯೂಸ್ ಮಾಡಿದ್ರೆ ಅದು ಆ ಮೆಟಲ್ಗಳ ಜೊತೆ ಕಂಬೈನ್ ಆಗುತ್ತೆ. ಬಟ್ ನಾವು ಆಕ್ಸಿಜನ್ ಜೊತೆ ಕಂಬೈನ್ ಆಗು ಅಂತ ಹೇಳಿ ಕಳ್ಸಿರ್ತೀವಿ. ಬಟ್ ಅದು ಆಕ್ಸಿಜನ್ ಜೊತೆ ಕಂಬೈಂಡ್ ಆಗದೆ ಮೆಟಲ್ ಕಾರ್ಬೈಡ್ ಕೊಡುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ವಿ ಯೂಸ್ ಅಲ್ಯೂಮಿನಿಯಂ ಇಲ್ಲಿ. ಅಬ್ಬಾ ಆಯ್ತಾ, ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ಸೊ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ? ರೆಸ್ಪೆಕ್ಟಿವ್ ಮೆಟಲ್ ಸಿಗುತ್ತೆ. ಪಕ್ಕಕ್ಕೆ ಏನು ಸಿಗುತ್ತೆ? ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಜಾಸ್ತಿ ಹೀಟ್ ರಿಲೀಸ್ ಆಗುತ್ತಲ್ವಾ? ಈ ಹೀಟ್ ಇಲ್ಲಿ ಜಾಸ್ತಿ ರಿಲೀಸ್ ಆಗೋ ಕಾರಣಕ್ಕೋಸ್ಕರ ಸಿಕ್ಕಿರುವಂತಹ ಮೆಟಲ್ಸ್ಗಳು ಅವುಗಳ ಮೋಲ್ಟನ್ ಸ್ಟೇಟ್ ನಲ್ಲಿ ಇರುತ್ತೆ. ಸೊ ದಿಸ್ ಸ್ಲೈಡ್ ಕವರ್ಸ್ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಕ್ಕಳೇ. ನೀವು ಎಷ್ಟು ನಿಮ್ಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ, ಬಟ್ ತುಂಬಾ ಇಂಪಾರ್ಟೆಂಟ್. ಅವ್ರು ಕೇಳ್ತಾರೆ ವೈ ಮ್ಯಾಂಗನೀಸ್ ಆರ್ ಐರನ್ ಕೆನಾಟ್ ಬಿ ರೆಡ್ಯೂಸ್ಡ್ ಯೂಸಿಂಗ್ ಕಾರ್ಬನ್. ಆನ್ಸರ್ ಏನು? ಎಟ್ ವೆರಿ ಹೈ ಟೆಂಪರೇಚರ್. At very high temperature, carbon forms metal carbide. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ high reactive elements such as sodium, calcium, magnesium, aluminum are used as reducing agents. The released heat is very high, which makes the product, that is metal, spongy or soft. ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಮಿಟ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು? ಥರ್ಮೈಟ್ ರಿಯಾಕ್ಷನ್ or ಥರ್ಮಿಟ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಸೊ ಥರ್ಮಿಟ್ ಆರ್ ಥರ್ಮೈಟ್ ರಿಯಾಕ್ಷನ್ ಅಂತ ಹೇಳುವಂಥದ್ದು ಇಸ್ ಅ ರಿಯಾಕ್ಷನ್ ವಿಚ್ ಹ್ಯಾಸ್ ಹೈ ಅಪ್ಲಿಕೇಶನ್ ಇನ್ ರೈಲ್ವೆ ಟ್ರ್ಯಾಕಿಂಗ್ ನಲ್ಲಿ ಏನಾದರೂ ಕ್ರ್ಯಾಕಿಂಗ್ ಬಂದರೆ ಅದನ್ನ ಫ್ಯೂಸ್ ಮಾಡಲಿಕ್ಕೆ ದಿಸ್ ಇಕ್ವೇಷನ್ ಹ್ಯಾಸ್ ಹೈ ಅಪ್ಲಿಕೇಶನ್. ಸೊ ಈ ರಿಯಾಕ್ಷನ್ ನಲ್ಲಿ Fe2O3 ಅನ್ನ ಅಲ್ಯೂಮಿನಿಯಂ ಜೊತೆ ರೆಡ್ಯೂಸ್ ಮಾಡ್ತಾರೆ. ಸೊ ಯು ಗೆಟ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಸ್ಪಾಂಜಿ ಅಯನ್, ಅ ವೆರಿ ಸಾಫ್ಟ್ ಅಯನ್. ಸೊ ಇದೇ ರಿಯಾಕ್ಷನ್ ಅನ್ನ ನೀವೆಲ್ಲಿ ಕ್ಯಾರಿ ಆನ್ ಮಾಡಬೇಕು? ಆ ಬ್ರೋಕನ್ ರೈಲ್ವೆ ಟ್ರ್ಯಾಕ್ ನಲ್ಲಿ ಕ್ಯಾರಿ ಆನ್ ಮಾಡಬೇಕಾಗುತ್ತೆ. ಅಲ್ಲಿ ಏನು ಈ ಸ್ಪಾಂಜಿ ಏನಿದೆಯೋ ಅದು ಹೋಗಿ ಕುತ್ಕೊಂಡು ಅಟ್ ರೂಮ್ ಟೆಂಪರೇಚರ್ ಸಾಲಿಡಿಫೈ ಆಗುತ್ತೆ. ಸೊ ಜಾಸ್ತಿ ಆಗಿರುವಂತ ಅಂದರೆ ಗಟ್ಟಿಯಾಗಿರುವ ಅಯನ್ ಸಿಗುತ್ತೆ. ಸೊ ದಿಸ್ ಇಕ್ವೇಷನ್ ಇಸ್ ಯೂಸ್ಡ್ ಇನ್ ಜಾಯ್ನಿಂಗ್ ದ ಕ್ರ್ಯಾಕ್ಡ್ ಮಷಿನ್ ಪಾರ್ಟ್ಸ್ ಆರ್ ಕ್ರ್ಯಾಕ್ಡ್ ಜಾಯ್ನಿಂಗ್ ದ ರೈಲ್ವೆ ಟ್ರ್ಯಾಕ್ಸ್ನೆಲ್ಲ ಜಾಯಿನ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಟೂ ಇಂಪಾರ್ಟೆಂಟ್ ರಿಯಾಕ್ಟು. ಥರ್ಮಿಟ್ ರಿಯಾಕ್ಷನ್ ಅಲ್ಲಿ ಮೆಟಲ್ ಯಾವುದು, ಎಲಿಮೆಂಟ್ ಯಾವುದು ಅಂತ ಹೇಳಿ ಕೇಳಿದ್ರೆ ಇಟ್ ಇಸ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಇಸ್ ಅ ಮೆಟಲ್ ಆರ್ ಎಲಿಮೆಂಟ್. Which element is used in thermit reaction as a reactant? Aluminum. Which compound is actually reduced here? Fe2O3. ಇದು ಕಂಪೌಂಡ್ ಅಲ್ವಾ, ಯಾಕೆಂದ್ರೆ ಇಟ್ ಇಸ್ ಮಿಕ್ಸ್ಡ್ ವಿತ್ ಆಕ್ಸಿಜನ್ ಅಲ್ವಾ. ಒಂದಕ್ಕಿಂತ ಜಾಸ್ತಿ ಎಲಿಮೆಂಟ್ಗಳಿದ್ರೆ ಕಂಪೌಂಡ್ ಅಂತ ಹೇಳ್ತೇವೆ. ಸೊ ಹೀಗೂ ಕ್ವೆಶನ್ ಕೇಳ್ತಾರೆ, ವಿಚ್ ಇಸ್ ದಿ ಎಲಿಮೆಂಟ್ ಪ್ರೆಸೆಂಟ್ ಇನ್ ಥರ್ಮಿಟ್, ವಿಚ್ ಇಸ್ ದ ಕಂಪೌಂಡ್ ಪ್ರೆಸೆಂಟ್ ಆಸ್ ಅ ರಿಯಾಕ್ಟೆಂಟ್ ಇನ್ ಥರ್ಮಿಟ್ ರಿಯಾಕ್ಷನ್. ಸೊ ಥರ್ಮೈಟ್ ಪ್ರಾಸೆಸ್, ಥರ್ಮಿಟ್ ರಿಯಾಕ್ಷನ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಹೈ ಟಾಪ್ ಎಂಡ್ ನಲ್ಲಿರುವಂತಹ ಮೆಟಲ್ಸ್ ಅನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಸೊ ಹೈ ರಿಯಾಕ್ಟಿವ್ ಮೆಟಲ್ ಅನ್ನು ಆಕ್ಸೈಡ್ ಅಥವಾ ಕ್ಲೋರೈಡ್ ಸ್ಟೇಟ್ ನಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಅವುಗಳನ್ನ ಕಾರ್ಬನ್ ಇಟ್ಕೊಂಡು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಬಿಕಾಸ್ ಹೈ ರಿಯಾಕ್ಟಿವ್ ಮೆಟಲ್ಸ್ ಆರ್ ಹ್ಯಾವಿಂಗ್ ಹೈ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್ ದ್ಯಾನ್ ಕಾರ್ಬನ್. ಅಂದ್ರೆ ಈಗ ಸೋಡಿಯಂ ಮತ್ತೆ ಆಕ್ಸಿಜನ್ ಇರುತ್ತೆ ಅನ್ಕೊಳ್ಳಿ, ಇಲ್ಲಿ ಕಾರ್ಬನ್ ಬರ್ತಾನೆ ಆಯ್ತಾ, ಅವ್ರ ನಡುವೆ ಡಿಸ್ಕಷನ್ ಆಗುತ್ತೆ.
ಸೊ ಇದು ಸೋಡಿಯಂ ಆಕ್ಸೈಡ್, ಹೀಗೆ ಹೇಳ್ತೇನೆ ನಾನು. ಈ ಎರಡು ಕಂಪೌಂಡ್, ದಿಸ್ ಇಸ್ ಸೋಡಿಯಂ, this is oxygen, they are the best friends and their relationship name is Na2O. They are the very good friends, best friends. ಸೊ ಅಲ್ಲಿಗೆ ಕಾರ್ಬನ್ ಅಂತ ಹೇಳೋ ಬೆಸ್ಟ್ ಇನ್ನೊಬ್ಬ ಬರ್ತಾನೆ, ಹೇ ಕೆನ್ ಐ ಬಿ ಯೋರ್ ಫ್ರೆಂಡ್ ಪ್ಲೀಸ್ ಅಂತ ಹೇಳ್ಕೊಂಡು, ಆಯ್ತಾ ಇವ್ರ ಹತ್ರ. ಸೊ ಹೂ ಇಸ್ ಈ ಕಾರ್ಬನ್. ಸೊ ದೇ ವಿಲ್ ಸ್ಟ್ರಿಕ್ಟ್ಲಿ ಸೇ ನೋ, ಯು ಕಾಂಟ್ ಬಿ ಫ್ರೆಂಡ್ ವಿತ್ ಅಸ್ ಬಿಕಾಸ್ ಐ ಆಮ್ ಅ ಹೈ ರಿಯಾಕ್ಟಿವ್ ಎಲಿಮೆಂಟ್, ಐ ಹ್ಯಾವ್ ಹೈ ಅಫಿನಿಟಿ ಫಾರ್ ಆಕ್ಸಿಜನ್. ಆಕ್ಸಿಜನ್ ಸೇಸ್ ನನಗೂ ಕೂಡ ಹೈ ಅಫಿನಿಟಿ ರಿಯಾಕ್ಟಿವ್ ಎಲಿಮೆಂಟ್ ಮೇಲೆ ಅಫಿನಿಟಿ ಜಾಸ್ತಿ ಇದೆ, ಯಾಕೆಂದರೆ ಹೀ ಕ್ಯಾನ್ ಗಿವ್ ಮಿ ದ ಎಲೆಕ್ಟ್ರಾನ್ಸ್ ಈಸಿಲಿ. ಸೊ ಅವ್ರು ತುಂಬ ಈಸಿ ನನಗೆ ಎಲೆಕ್ಟ್ರಾನ್ಸ್ ಕೊಡೋದು ತಗೊಳ್ಳೋದು, ಬಟ್ ಇಟ್ ಇಸ್ ನಾಟ್ ಈಸಿ ವಿತ್ ಯು ಕಾರ್ಬನ್, ಸೊ ಐ ಆಮ್ ನಾಟ್ ಕಮಿಂಗ್ ಅಂತ ಹೇಳಿ ಆಕ್ಸಿಜನ್ ಹೇಳುತ್ತೆ. ಸೊ ಈ ಕ್ವೆಶನ್ ಕೂಡ ಕೇಳ್ತಾರೆ, ವೈ ಹೈ ರಿಯಾಕ್ಟಿವ್ ಎಲಿಮೆಂಟ್ಸ್ ಕೆನಾಟ್ ಬಿ ರೆಡ್ಯೂಸ್ಡ್ ಯೂಸಿಂಗ್ ಕಾರ್ಬನ್? Because high reactive elements are having more affinity towards oxygen, ಅಥವಾ oxygen is having more love towards high reactive elements, because ಅವುಗಳ ನಡುವೆ ಒಂದು ಕೊಡೋದು ತಗೊಳ್ಳುವಂಥದ್ದು ಎಲೆಕ್ಟ್ರಾನ್ಸ್ ಇದು ಏನು ರಿಲೇಶನ್ಶಿಪ್ ಇದೆ, ದಟ್ ಇಸ್ ಈಸಿ. ಸೊ ಇಫ್ ಯು ಕ್ಯಾನ್ ಆಸ್ಕ್ ಯೋರ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಹೇ ಪ್ಲೀಸ್ ಗಿವ್ ಮಿ ಯೋರ್ ಪೆನ್, and if she gives the pen easily without making many rules and all, you feel easy to talk to her, alva. Rather, if if you want to be a friend with somebody and you ask a help and that friend with little of difficulty does it, then you don't feel like going to that person again, right? It depends purely on the mindset, approach and blah 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 shift. That is the same story here. Oxygen and sodium, they have a easy asking and gaining, giving and taking relationship with in terms of electron. So you can expect previous slide nalli 1 mark. Sodium, magnesium, calcium are obtained by the electrolysis of their molten chloride. Nodi, molten chloride form nalli andre sodium chloride, magnesium chloride, calcium chloride. So ee chlorides anna ನಾವು molten form nalli current electricity pass ಮಾಡಿದಾಗ we get their respective metal. ಹೇಗೆ say that ಅವುಗಳ chloride salt ಅನ್ನ ನೀವು current pass ಮಾಡಿದ್ರಿ, sodium calcium deposits, sodium or calcium or magnesium deposits at the cathode, ಜೊತೆಗೆ chlorine gas will be liberated at the anode. Cathode ನಲ್ಲಿ they receive the electron, they become deposited metal. Anode ನಲ್ಲಿ this anions will lose the electron and release as gas. ಅಲ್ಯೂಮಿನಿಯಂ ಅನ್ನ ನಾವು ಕ್ಲೋರೈಡ್ ಅಲ್ಲ, ಅಲ್ಯೂಮಿನಿಯಂ ಅನ್ನ ಆಕ್ಸೈಡ್ ಫಾರ್ಮ್ ನಲ್ಲಿ ಡಿರೈವ್ ಮಾಡ್ತಾ ಹೋಗ್ತೀವಿ, ಆಕ್ಸೈಡ್ ಫಾರ್ಮ್ ನಲ್ಲಿ. ಸೊ ನೆಕ್ಸ್ಟ್ ಇಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಬಂದಾಗ, ಈ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಟೆಕ್ನಿಕ್ಸ್ ನ ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದೆ. 1 second, ಐ ವಿಲ್ ಟೀಚ್ ಯು ಹೌ ಟು ಎಕ್ಸ್ಟ್ರಾಕ್ಟ್ ಮೆಟಲ್. Okay, so extracting high reactive metals. Extracting high reactive metals. Na ಏನು ಹೇಳಿದೆ ಇಲ್ಲಿ? ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಸೋಡಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್ನ ಮೇಜರ್ ಆಗಿ ಯೂಸ್ ಮಾಡ್ತೀವಿ ನಾವಿಲ್ಲಿ. ಸೊ ಒನ್ ಇಸ್ ಆ್ಯನೋಡ್. ಆ್ಯನೋಡ್ಗೆ ಯಾರು ಬರ್ತಾರೆ? ಆನಯಾನ್ಸ್ ಬರ್ತಾರೆ. ಸೊ ಪಾಸಿಟಿವ್ಲಿ ಚಾರ್ಜ್ ಇದು ಕೊಡ್ಬೇಕು ನೀವು. ಕ್ಯಾಥೋಡಿಗೆ ನೆಗೆಟಿವ್ ಚಾರ್ಜ್, ದಿಸ್ ಇಸ್ ಯೋರ್ ಕ್ಯಾಥೋಡ್. ಕ್ಯಾಟಯಾನ್ಸ್ ಬರಬೇಕು ಅಂದರೆ ಇದಕ್ಕೆ ಯಾವ ಚಾರ್ಜ್ ಇರಬೇಕು? ನೆಗೆಟಿವ್ ಚಾರ್ಜ್ ಇರಬೇಕು ಅಲ್ವಾ? ಎಲೆಕ್ಟ್ರೋಲೈಟ್ ಆಗಿ ಯು ಕ್ಯಾನ್ ಟೇಕ್ ಎಲೆಕ್ಟ್ರೋಲೈಟ್ ಆಗಿ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಅನ್ನ ಸೊಲ್ಯೂಷನ್ ತಗೊಳ್ತಾರೆ, ಬ್ರೈನ್ ಸೊಲ್ಯೂಷನ್ ಅನ್ನ. ಇದು ನೀವು ಎಲ್ಲಿ ಓದಿದ್ದೀರಾ? ಸೆಕೆಂಡ್ ಚಾಪ್ಟರ್ನಲ್ಲಿ ಕ್ಲೋರ್ ಆಲ್ಕಲಿ ಪ್ರಾಸೆಸ್ನಲ್ಲಿ ಓದಿದ್ದೀರಾ ಅಲ್ವಾ? ಕ್ಲೋರ್ ಆಲ್ಕಲಿ ಪ್ರಾಸೆಸ್ನಲ್ಲಿ ಓದಿದ್ದೀರಾ? ಗುಡ್. ಸೊ ಅದನ್ನೇ ನಾವಿಲ್ಲಿ ರಿಪೀಟ್ ಮಾಡುವ. ಸೊ ವಾಟ್ ಡು ವಿ ರಿಪೀಟ್ ಹಿಯರ್? ಸೊ ವಿ ಸೇ ದ್ಯಾಟ್ ಇಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ ಕ್ಲೋರೈಡ್ ಗ್ಯಾಸ್ ಎಲ್ಲಿ ಲಿಬರೇಟ್ ಆಗುತ್ತೆ, ಸೋಡಿಯಂ ಎಲ್ಲಿ ಡೆಪಾಸಿಟ್ ಆಗುತ್ತೆ ಅಂತ ಹೇಳಿದ್ರ ಬಗ್ಗೆ ಗಮನ ಹರಿಸ್ತೀವಿ. ಸೊ ವಿ ಎಕ್ಸ್ಪೆಕ್ಟ್ ದ ಮೆಟಲ್ ಸೋಡಿಯಂ ಟು ಡೆಪಾಸಿಟ್ ಆನ್ ಕ್ಯಾಥೋಡ್. ಕ್ಯಾಥೋಡ್ನಲ್ಲಿ ಯಾವಾಗಲೂ ಕೂಡ ಮಾಸ್ ಜಾಸ್ತಿ ಆಗುತ್ತೆ, ವೆಯ್ಟ್ ಆಫ್ ದಿಸ್ ಇಲೆಕ್ಟ್ರೋಡ್ ಆಲ್ಸೋ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನಾರ್ಮಲ್ ಗ್ರಾಫೈಟ್ ತಗೊಳ್ತೀವಿ, ಅಂದರೆ ನಾರ್ಮಲ್ ಗ್ರಾಫೈಟ್ ರಾಡ್ ತಗೊಳ್ತೀವಿ. ಕ್ಲೋರಿನ್ ಗ್ಯಾಸ್ ಅಂತ ಹೇಳುವಂಥದ್ದು ಆನಯಾನ್. ಸೊ Cl- ಇಸ್ ಆನಯಾನ್,
ಅದು ಇಲ್ಲಿ ರಿಲೀಸ್ ಆಗುತ್ತೆ. Na+ ಅಂತ ಹೇಳುವ ಕ್ಯಾಟಯಾನ್ ಇಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು ಗೊತ್ತಾ, ಸೋಡಿಯಂ ಕ್ಲೋರೈಡ್ ಅನ್ನು ಅಕ್ವಿಯಸ್ ಫಾರ್ಮ್ ತಗೊಳ್ಬಾರ್ದು, ಬ್ರೈನ್ ಸೊಲ್ಯೂಷನ್ ತಗೊಳ್ಬಾರ್ದು. ನೀವೇನಾದರೂ ಬ್ರೈನ್ ಸೊಲ್ಯೂಷನ್ ತಗೊಂಡ್ರಿ ಅಂದರೆ ವಾಟರಲ್ಲಿ ಮಿಕ್ಸ್ ಮಾಡಿರುವ ಸೋಡಿಯಂ ಕ್ಲೋರೈಡ್ ಅಲ್ಲ ಇದು. ದಿಸ್ ಇಸ್ ನಾಟ್ NaCl ಇನ್ ವಾಟರ್. ಇದು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಲ್ಲ. ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನು, ಸಾಲಿಡ್ ಆಗಿರುವ ಸೋಡಿಯಂ ಕ್ಲೋರೈಡ್ ಅನ್ನ ಮೆಲ್ಟ್ ಮಾಡ್ತೀರಾ ನೀವು, ನೀರಲ್ಲಿ ಡಿಸಾಲ್ವ್ ಮಾಡಲ್ಲ. ಅರ್ಥ ಆಯ್ತಾ? ಸಾಲಿಡ್ NaCl ಏನಿದೆ ಅದನ್ನ ಮೆಲ್ಟ್ ಮಾಡ್ತೀರಾ, ಅವಾಗ ನಿಮ್ಗೆ ಏನು ಸಿಗುತ್ತೆ, ಮೋಲ್ಟನ್ NaCl ಸಿಗುತ್ತೆ. ಸೊ ಇದರಲ್ಲಿ ಬರೀ ಎರಡೇ ಅಯಾನ್ಸ್ ಇರುವಂಥದ್ದು, ಒಂದು Na+, ಇನ್ನೊಂದು Cl. ಆಯ್ತಾ? ಕ್ಲೋರ್ ಆಲ್ಕಲಿನಲ್ಲಿ ನಮಗೆ Na+ ಇತ್ತು, ನಾವು ಅದನ್ನ ವಾಟರಲ್ಲಿ ಮಿಕ್ಸ್ ಮಾಡಿದ್ವಿ, ಹಾಗಾಗಿ H+ ಇತ್ತು, OH- ಇತ್ತು, Cl- ಇತ್ತು. ಇದು ಯಾವುದು ಇಲ್ಲ ಇವಾಗ, ಬರೀ Na ಮತ್ತೆ ಪ್ಲಸ್ ಮಾತ್ರ ಇದೆ. Na will dissolve, Na will deposit here at cathode. ಅದ್ರದ್ದು ಕ್ಯಾಥೋಡ್ ಇದು ಮಾಸ್ ಯಾವಾಗಲೂ ಜಾಸ್ತಿ ಇರುತ್ತೆ, ಹೆವಿ ಇರುತ್ತೆ. ಕೇಳ್ತಾರೆ ಯಾಕೆ ಅಂತ ಹೇಳಿ, ಬಿಕಾಸ್ ಆಲ್ವೇಸ್ ಡೆಪಾಸಿಷನ್ ಹ್ಯಾಪನ್ಸ್ ಎಟ್ ಕ್ಯಾಥೋಡ್. ಸೊ ಅವುಗಳ ವೇಟ್ ಜಾಸ್ತಿ ಇರುತ್ತೆ. ಆ್ಯನೋಡ್ ಅಲ್ಲಿ ವೇಟ್ ಕಡಿಮೆ ಇರುತ್ತೆ, ಬಿಕಾಸ್ ಆ್ಯನೋಡ್ ನಲ್ಲಿ Cl2 ಗ್ಯಾಸ್ ಏನಾಯ್ತು ರಿಲೀಸ್ ಆಗುತ್ತೆ. ಹೇಗೆ, ಹೌ ಡು ವಿ ರೈಟ್ ದ ರಿಯಾಕ್ಷನ್ ಇಲ್ಲಿ? ಎಟ್ ಕ್ಯಾಥೋಡ್ ಸೋಡಿಯಂ ಬರುತ್ತೆ, ಸೋಡಿಯಂಗೆ ಇಲೆಕ್ಟ್ರಾನ್ ಸಿಗುತ್ತೆ, ಸೋಡಿಯಂ ಆಗಿ ಡೆಪಾಸಿಟ್ ಆಗುತ್ತೆ. ಯಾರು ಎಲೆಕ್ಟ್ರಾನ್ಸ್ ಕೊಡ್ತಾರೆ? ಆ್ಯನೋಡ್ ನಲ್ಲಿ ಇರುವ ಆನಯಾನ್. Cl- ಹೇಳುತ್ತೆ ನನಗೆ ಎಲೆಕ್ಟ್ರಾನ್ಸ್ ಬೇಡ, ನಾನು ಬರೀ Cl ಹಾಕ್ತೀನಿ ಅಂತ ಹೇಳಿ. ಸೊ ಅವುಗಳ ಎಲೆಕ್ಟ್ರಾನ್ಸ್ನ ಬಿಟ್ಕೊಡುತ್ತೆ. ಆ ಎಲೆಕ್ಟ್ರಾನ್ಸ್ನ ಸೋಡಿಯಂ ತಗೊಂಡು ಸೋಡಿಯಂ ಮೆಟಲ್ ಆಗಿ ಡೆಪಾಸಿಟ್ ಆಗುತ್ತೆ. ನೋಡಿ ಇಲ್ಲಿ ಕ್ಲೋರಿನ್ ಹೋಗುತ್ತೆ, ಆಯ್ತಾ? ಇಲ್ಲಿ ಎಲೆಕ್ಟ್ರಾನ್ಸ್ನ ಬಿಟ್ಕೊಡುತ್ತೆ. ಈ ಎಲೆಕ್ಟ್ರಾನ್ಸ್ ಟ್ರಾವೆಲ್ ಆಗಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ಸೊಲ್ಯೂಷನ್ ಅಲ್ಲಿರುವ Na+ ಆ ಎಲೆಕ್ಟ್ರಾನ್ಸ್ನ ತಗೊಂಡು ಈ ಒಂದು ಜಾಗದಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಹೌ ಮೆಟಲ್ ಗೆಟ್ಸ್ ಡೆಪಾಸಿಟೆಡ್ ಅಂತ ಹೇಳ್ಬೋದು. ಸೊ ಮೆಟಲ್ ಡೆಪಾಸಿಷನ್ ಯಾವಾಗಲೂ ವಿಜುವಲೈಸ್ ಮಾಡ್ಕೊಳ್ಳಿ. ದ ಮೋರ್ ಯು ವಿಜುವಲೈಸ್, ನೋಡಿ ಈ ಥರ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ದ ಮೋರ್ ಯು ವಿಜುವಲೈಸ್, ಯು ಕ್ಯಾನ್ ಬೆಟರ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಗೆಟ್ ಔಟ್ ದ ಪ್ರಾಬ್ಲಮ್. ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. So that's all for this class. So 2 minutes summary ಮಾಡೋಣ. ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ, ಎಲ್ಲಿರುತ್ತೆ ಓರ್, ಅಕರೆನ್ಸ್ ಆಫ್ ಓರ್ ತಗೊಂಡ್ವಿ. ಭೂಮಿಯ ಪದರದ ಮೇಲೆ ಓರ್ ಜಾಸ್ತಿ ಇರುತ್ತೆ. ಓರ್ ಅಂಡ್ ಮಿನರಲ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ತಗೊಂಡ್ವಿ. ನೇಟಿವ್ ಸ್ಟೇಟ್ ನಲ್ಲಿ ಯಾವ ಮೆಟಲ್ ಇರುತ್ತೆ ಅಂತ ತಗೊಂಡ್ವಿ, Au ಮತ್ತೆ ಪ್ಲಾಟಿನಮ್. Au or platinum are the metals which occur in native state ಅಂತ ಹೇಳಿ ತಿಳ್ಕೊಂಡ್ವಿ, ರೈಟ್? ಆಮೇಲೆ ಮಿಕ್ಕಿದೆಲ್ಲ ಎಲಿಮೆಂಟ್ಸ್ ಕಂಬೈನ್ಡ್ ಫಾರ್ಮ್ ನಲ್ಲಿ ಇರುತ್ತೆ. ಬೇಸ್ಡ್ ಆನ್ ದ ರಿಯಾಕ್ಟಿವಿಟಿ ಸೀರೀಸ್, ಫಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಅನ್ನ ನಾವು ಅಂದ್ರೆ ಲೋ ರಿಯಾಕ್ಟಿವ್ ಎಲಿಮೆಂಟ್ಸ್ ಅನ್ನ ನಾವು ರೋಸ್ಟ್ ಮಾಡಿ ಕ್ಲೀನ್ ಮಾಡ್ತೀವಿ. ಮಿಡಲ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಅನ್ನ ರೋಸ್ಟಿಂಗ್ ಆರ್ ಕ್ಯಾಲ್ಸಿನೇಷನ್ ಪ್ರಾಸೆಸ್ ಮೂಲಕ. ಸೊ ಮಿಡಲ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಅನ್ನ ನಾವೇನ್ ಮಾಡ್ತೀವಿ, ರೋಸ್ಟಿಂಗ್ ಆರ್ ಕ್ಯಾಲ್ಸಿನೇಷನ್ ಮಾಡಿ ಅದನ್ನ ನಾವಿಲ್ಲಿ ಫರ್ದರ್ ರೆಡ್ಯೂಸ್ ಕೂಡ ಮಾಡ್ತೀವಿ. ಇಲ್ಲಿ ರಿಡಕ್ಷನ್ ಏಜೆಂಟ್ ಆಗಿ, ರೆಡ್ಯೂಸಿಂಗ್ ಏಜೆಂಟ್ ಆಗಿ, ರಿಡಕ್ಷನ್ಗೆ ನಾವು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಕಾರ್ಬನ್ ಅನ್ನ ಯೂಸ್ ಮಾಡ್ತೀವಿ. ಅದನ್ನ ಸ್ಮೆಲ್ಟಿಂಗ್ ಅಂತ ಹೇಳಿ ಕರೀತಾರೆ. ಕಾರ್ಬನ್ ಯೂಸ್ ಮಾಡಿದ್ರೆ ಅಲ್ಯೂಮಿನಿಯಂ ಅಥವಾ ಹೈ ರಿಯಾಕ್ಟಿವ್ ಎಲಿಮೆಂಟ್ ಸೋಡಿಯಂ, ಮೆಗ್ನೀಷಿಯಂ ಅನ್ನು ಕೂಡ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ ಟು ಎಕ್ಸ್ಟ್ರಾಕ್ಟ್ ದ ಮಿಡಲ್ ಆಕ್ಟಿವಿಟಿ ಸೀರೀಸ್. ಲೀಸ್ಟ್ ಆಕ್ಟಿವಿಟಿ ಅಂತ ಹೇಳೋದನ್ನು ನಾವು ಡೈರೆಕ್ಟ್ ಆಗಿ ರೋಸ್ಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ತನ್ನಿಂದ ತಾನೇ ರೆಡ್ಯೂಸ್ ಆಗಿ ನಮಗೆ ಮೆಟಲ್ ಸಿಗುವಂಥದ್ದು. ಇದನ್ನು ನಾವು ಮತ್ತೆ ರಿಫೈನ್ ಮಾಡಿದ್ರೆ ಸಾಕು. ಇಲ್ಲಿ ರೋಸ್ಟ್ ಮಾಡಿ ರೋಸ್ಟಿಂಗ್ ಇಲ್ಲ, ಕ್ಯಾಲ್ಸಿನೇಷನ್ ಮಾಡಿ ಮತ್ತೆ ಅದನ್ನ ಆಕ್ಸೈಡ್ ಫಾರ್ಮಲ್ ಇರುತ್ತೆ, ಅದನ್ನ ರೆಡ್ಯೂಸ್ ಮಾಡ್ತೀವಿ. ರೆಡ್ಯೂಸ್ ಮಾಡಿದ ನಂತರ ನಾವು ರಿಫೈನ್ ಮಾಡ್ತೀವಿ. ಅದೇ ಹೈಯೆಸ್ಟ್ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಇರೋದನ್ನ ಡೈರೆಕ್ಟ್ ಆಗಿ ಎಲೆಕ್ಟ್ರೋಲೈಸ್ ಮಾಡ್ತೀವಿ. ಸೊ ಎಲೆಕ್ಟ್ರಾಲಿಸಿಸ್ ಆಫ್ ಏನು, ಸೋಡಿಯಮು, ಮೆಗ್ನೀಷಿಯಮು, ಕ್ಯಾಲ್ಶಿಯಮು ಇದ್ರೆ ಅವುಗಳ ಕ್ಲೋರೈಡ್ ಫಾರ್ಮ್ನ ತಗೊಳ್ತೀವಿ. ಅಲ್ಯೂಮಿನಿಯಂ ಇದ್ರೆ ಅವುಗಳದ್ದು ಆಕ್ಸೈಡ್ ಫಾರ್ಮ್ನ ತಗೊಂಡು ನೀರೇನು ಹಾಕದೆ ಅದೇ ಸಾಲಿಡ್ ಅನ್ನ ಮೆಲ್ಟ್ ಮಾಡಿ ಆ ಮೋಲ್ಟನ್ ಸ್ಟೇಟ್ ನಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತೀವಿ. ಸೊ ದಟ್ ವಿ ಗೆಟ್ ಮೆಟಲ್ ಆಲ್ವೇಸ್ ಡೆಪಾಸಿಟಿಂಗ್ ಎಟ್ ಕ್ಯಾಥೋಡ್. ಮೆಟಲ್ಸ್ ಯಾವಾಗಲೂ ಎಲ್ಲಿ ಡೆಪಾಸಿಟ್ ಆಗುತ್ತೆ, ಮೆಟಲ್ಸ್ ವಿಲ್ ಆಲ್ವೇಸ್ ಗೆಟ್ ಡೆಪಾಸಿಟೆಡ್ ಎಟ್ ಕ್ಯಾಥೋಡ್. ಮತ್ತೆ ನಾನ್ ಮೆಟಲ್ಸ್ ಯಾವಾಗಲೂ ರಿಲೀಸ್ ಆಗುತ್ತೆ ಗೇಷಿಯಸ್ ಫಾರ್ಮ್ ನಲ್ಲಿ ಎಟ್ ಆನೋಡ್. ಹಾಗಾಗಿ ಕ್ಯಾಥೋಡ್ ಇದು ವೇಟ್ ಜಾಸ್ತಿ ಇರುತ್ತೆ. ವೇಟ್ ಆಫ್ ಕ್ಯಾಥೋಡ್ ಇಸ್ ಆಲ್ವೇಸ್ ಮೋರ್. ವೇಟ್ ಆಫ್
ಕ್ಯಾಥೋಡ್ ಇಸ್ ಮೋರ್. ಮತ್ತೆ ಇಲ್ಲಿ ಅಕ್ವಿಯಸ್ ಅಲ್ಲ, ಮೋಲ್ಟನ್ ಫಾರ್ಮ್ನಲ್ಲಿ ನಾವು ಇಲೆಕ್ಟ್ರೋಲೈಟ್ ಅನ್ನ ತಗೊಳ್ತೀವಿ. ಹಾಗೆ ಅರ್ಥ ಆಯ್ತಾ? ಎನಿ ಕನ್ಫ್ಯೂಷನ್ಸ್, ಎನಿ ಡೌಟ್ಸ್? ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್, ಪುಟ್ ದ ಮೆಸೇಜಸ್. ನಾನು ಯಾವಾಗಲೂ ಹೇಳ್ತೇನೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ 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 ಅಂತ ಹೇಳಿ, ಯಾರೂ ಮಾಡ್ತಾ ಇಲ್ಲ. ಎಲ್ಲಿ ಹೋಗಿದ್ದೀರಾ ಮಕ್ಕಳೇ ನೀವೆಲ್ಲರೂ ಕೂಡ? ಸೊ ಐ ಆಮ್ ಲಿಟ್ರಲಿ ಹೋಪಿಂಗ್ ದಟ್ ಯು ಆರ್ ವಾಚಿಂಗ್ ಮೈ ವಿಡಿಯೋ. ಐ ಆಮ್ ಲಿಟ್ರಲಿ expecting that you should watch my video and comment below about the video. ಅರ್ಥ ಆಯ್ತಾ, ಅರ್ಥ ಆಗ್ಲಿಲ್ವಾ, ಯಾವುದಾದ್ರೂ ಡೌಟ್ ಇದೆಯಾ ಅಂತ ಹೇಳಿ. So until I see you in tomorrow's class regarding the corrosion, bye, take care, have a good day.